ಐವರ ಕಾಂತೆ ಎಣಿಸಿದೆ ಚಿಂತೆ ಕಳೆದ ಪರಿಭಾವ ಸಹಿಸಿದ ಜೀವ ಸರ್ವೀಚ ಕೊಡು ಚಿರವಿದವ ಸರ್ವೀಚ ಕೊಡು ಚಿರವಿದವ ಜ್ವಲಿಸುವುದನ ವರತ ಕಳುಷಿತ ಮನ ಕಾರ್ಯಾನುಲ ಭಾವ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ ಜ್ವಲಿಸುವುದನ ವರತ ಹೇ ಪರಮಾತ್ಮ, ದೀನದಯಾನಿಧಿ ವಾಸುದೇವ, ನಿನ್ನ ಹೊರತು ಬೇರೆ ನನಗೆ ಗತಿ ಯಾರು? ನನ್ನ ಕಷ್ಟಗಳೆಲ್ಲವೂ ತೀರಿ ಕೊನೆಗೆರಡು ದಿನವಾದರೂ ಸುಖವಾಗಿರணுವೆಂದರೆ ಹೆಜ್ಜೆ ಹೆಜ್ಜೆಗೂ ಈ ರೀತಿ ಅಪಮಾನವೇ? ಈ ದ್ರೌಪದಿಯ ಹಣೆಯಲ್ಲಿ ಇನ್ನೂ ಅದೇನನ್ನು ಬರೆದಿರುವೆ ಸ್ವಾಮಿ? ಪ್ರಿಯತಮೆ, ಅವತ 11 ಕಣ್ಣೀರಂ ಕರೆಯುತ್ತಿರೆ ಕಾಂತೆ ಪಾಂಡವರ ಪಟ್ಟ ವಹಿಸಿ ಈ ಭೀಮನ್ ಮನೋನ್ಮಣಿ ವಾಸುದೇವನ ಸೆರೆಯು ನಮಗಿರಲ್ಲ, ವಸುದೇವನ ಸೆರೆಯು ನಮಗಿರಲು ಬಂದುದಾವುದು ಕೊರತೆ ಪರಮಧಿಕ್ರಮದಿ ಹರಿಹರಿತ ದಿರ್ಪನೆ ಈ ಪ್ರಚಂಡ ಭೀಮ ಏಕೆ ಚಿಂತಿಪೆ ಕೃಪದ ನಂದಿನಿ, ನಂದಿನಿ ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ ಪ್ರಿಯ ಹೇಗೆ ಚಿಂತಿಪೆ ಕೃಪದ ನಂದಿನಿ ದುರದಿ ದುರುಳ ಗುರುಪತಿಯ ಕೊಡೆ ಮುರಿದು ಜಯ ತರುವೆ ದುರದಿ ದುರುಳ ಗುರುಪತಿಯ ಕೊಡೆ ಮುರಿದು ಜಯ ತರುವೆ ಕೊಡುಬದಂದರವರನ್ನು ಒದಿಸದ ಬಿಡ ದರೆಗಳು ಹನುಮದಾಂತರವರನ್ನು ಒದಿಸದ ಬಿಟ್ಟ ರಣದಳು ಒಳಗಟ್ಟಿ ಹುಡಿಗೊಟ್ಟಿ ಕದಗಟ್ಟಿ ನಿಲ್ಲುವೆ ಒಳಗಟ್ಟಿ ಹುಡಿಗೊಟ್ಟಿ ಚಿರಗಟ್ಟಿ ನಿಲ್ಲುವೆ ಪ್ರಿಯ ಏಕೆ ಚಿಂತಿಪೆ ಕೃಪದ ನಂದಿನಿ ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ ಪ್ರಿಯ ಏಕೆ ಚಿಂತಿಪೆ ಕೃಪದ ನಂದಿನಿ ವಾಸ ಭವಣೆಯ ಬರೆಯುವನೇ ಕರುಣಿಯೇ ವಾಸ ಭವಣೆಯ ಬರೆಯುವನೇ ಕರುಣಿಯೇ ಅವನದನದ ವಂಚಕರ ಹೃದಯವನ್ನು ಬೀಳಿದೆ ಅವನದನದ ವಂಚಕರ ಹೃದಯವನ್ನು ಬೀಳಿದೆ ಹೊರಗಟ್ಟಿ ಹುಡಿಗೊಟ್ಟಿ ಹಿರಗಟ್ಟಿ ನಿಲ್ಲುವೆ ಹೊರಗಟ್ಟಿ ಹುಡಿಗೊಟ್ಟಿ ನಿಲ್ಲುವೆ ಏಕೆ ಚಿಂತಿಪೆ ಕೃಪದ ನಂದಿನಿ ಭಯವ ಬಿಡು ಪಾಂಚಾಲಿ ಪರಮ ಸದ್ಗುಣಿ ಏಕೆ ಚಿಂತಿಪೆ ಕೃಪದ ನಂದಿನಿ ಕೃಪದ ನಂದಿನಿ ಕೃಪದ ನಂದಿನಿ. ಪಾಂಚಾಲಿ ನಿಷ್ಕಾರಣವಾಗಿ ಅಳುತ್ತಿರುವ ಏಕೆ? ನಾನು ನಿಷ್ಕರುಣಳಾಗಿ ಅಳುತ್ತಿಲ್ಲ. ಈ ಪಾಂಚಾಲಿ ಅಳುವಿಗೆ ಒಂದಲ್ಲ 100 ಕಾರಣಗಳಿರುವವು.
ನೀವಾದರೂ ಪುರುಷರು, ಯಾರಾದರೂ ನಿಮಗೆ ಪರಿಹಾಸ್ಯ ಮಾಡಿದರೆ, ಅಪಮಾನ ಮಾಡಿದರೆ ನೀವೇ ಅವರಿಗೆ ಪ್ರತಿಕಾರವನ್ನು ನೀಡುವಿರಿ. ಆದರೆ ಸ್ತ್ರೀಯರ ವಿಚಾರ ಹಾಗಲ್ಲವಲ್ಲ. ಅನ್ನ ವಸ್ತುಗಳಿಗಾಗಿ ಬೇರೆಯವರಲ್ಲಿ ಬೇಡಿಕೊಳ್ಳಬೇಕು. ಹೇ ಪರಮಾತ್ಮ, ಈ ಪರಾಧೀನ ಸ್ತ್ರೀ ಜಾತಿಯನ್ನು ಅದೇಕೆ ನಿರ್ಮಿಸಿದೆ ದೇವ? ಹೊಳಬೇಡ ಪಾಂಚಾಲಿ, ಹೊಳಬೇಡ. ಸ್ತ್ರೀಯರ ಪರಾಧೀನತೆಯು ನಮ್ಮ ಸಮಾಜದ ನಿಯಮ, ಭಗವತ್ ಸ್ವರೂಪರಾದ ಋಷಿಗಳ ಆಜ್ಞೆ. ಪತ್ನಿಯನ್ನು ದ್ಯೂತದಲ್ಲಿ ಪಣವಾಗಿಟ್ಟು ಸೋಲುವಂತೆ ಋಷಿಗಳು ಆಜ್ಞೆ ಮಾಡಿದರಲ್ಲವೇ? ಆಹಾ, ಪತಿಗಳು ಪತಿಗಳು ತಪಸ್ಸು ಮಾಡಿ ಪಡೆಯಬೇಕು ನಿಮ್ಮ ಪತಿಗಳನ್ನು. ಅಣ್ಣನ ಒಂದು ದಿನದಿದ್ದಾದ ಅವಿಕದಿದ್ದ ಈ ನಿಂದೆಯು ನಮ್ಮನ್ನು ಸಾಯವರೆಗೂ ಬಿಟ್ಟಿದ್ದಲ್ಲ. ಪಾಂಚಾಲಿ, ಅಣ್ಣನ ಅಪರಾಧಗಳನ್ನು ಮನ್ನಿಸುವಂತೆ ನಾನು ನಿನ್ನಲ್ಲಿ ಎಷ್ಟೋ ಸಾರಿ ಬೇಡಿಕೊಂಡಿಲ್ಲವೇ? ಆದದ್ದು ಹಾಗೆಯೇ ಹೋಯಿತು, ಅದನ್ನು ಮರೆತು ಬಿಡು. ಅದಿರಲಿ, ಈ ದಿನ ನೀನೇಕೀಗಿರುವೆ? ನನ್ನೊಡನೆ ತಿಳಿಸಬಾರದೆ? ಹೇಳುವೆನು ಪ್ರಿಯ, ಆದರೆ ಅದರಿಂದ ಆಗುವ ಪ್ರಯೋಜನವಾದರೂ ಏನು? ಎಷ್ಟೇ ಆದರೂ ನೀನು ನಿನ್ನ ಅಣ್ಣನ ಆಜ್ಞಾಧಾರಕನಲ್ಲವೇ? ಅದು ಹಿಂದಿನ ಮಾತು. ಈಗ ನಾನು ಯಾರೋ ಆಜ್ಞಾಧಾರಕನಲ್ಲ. ಹಾಗಾದರೆ ಕೇಳು ಪ್ರಿಯ, ಈ ದಿನ ಹಸ್ತಿನಾಂಬೆಯ ಮಂದಿರಕ್ಕೆ ದೇವಿ ದರ್ಶನಕ್ಕೆಂದು ಹೋಗಿದ್ದೆನು. ಅಲ್ಲಿಗೆ ದುರ್ಯೋಧನನ ಪತ್ನಿ ಭಾನುಮತಿಯು ಬಂದಿದ್ದಳು. ಆಕೆಯು ನನ್ನನ್ನು ನೋಡಿ ಪರಿಹಾಸ್ಯ ಮಾಡುತ್ತಾ, ನಿನ್ನ ಪತಿಗಳು 5 ಗ್ರಾಮವನ್ನು ಬೇಡಲು ದೂತನನ್ನು ಕಳುಹಿಸಿರುವರು, ಇನ್ನೇನು ಸಂಧಿ ಆಗುವುದು, ಆಗಲಾದರೂ ಈ ನಿನ್ನ ಬಿಚ್ಚಿದ ಮುಡಿಯನ್ನು ಕಟ್ಟುವೆ ತಾನೆ ಎಂದು ನನ್ನನ್ನು ಕಂಡು ಪರಿಹಾಸ್ಯ ಮಾಡಿದಳು ಪ್ರಿಯ. ಏನು? ದುರ್ಯೋಧನನೊಂದಿಗೆ ಪುನಃ ಸಂಧಿಗೆ ಪ್ರಯತ್ನ? ಹಾಗಾದರೆ ನನ್ನ ಸಂದೇಹವು ನಿಶ್ಚಯವಾಯಿತು. ಯಾರು ಯಾರು ಈ ರಾಯಭಾರಕ್ಕೆ ಹೋದವರು? ಇನ್ಯಾರು, ಅಣ್ಣನಾದ ಶ್ರೀಕೃಷ್ಣ ಪರಮಾತ್ಮ. ಗೋಪಿಕಾಂಗನೆಯರ ವಿಲಾಸ ವಿಭ್ರಮಗಳಲ್ಲಿ ಭಗ್ನನಾದ ಯದುಪತಿಯು ಯುದ್ಧವನ್ನು ಮರೆಯುವುದು ಸಹಜ. ಅರ್ಜುನನು ದೋರೆಗೆ ಹಿಂದಿರುಗದಾಗಲೇ ಈಗಾಗಬಹುದೆಂದು ನಾನು ಮೊದಲೇ ತಿಳಿಸಿದ್ದೆನು. ಅದರಲ್ಲಿ ಆ ಭಾನುಮತಿಗೆ ಏನೆಂದು ಉತ್ತರ ಕೊಟ್ಟೆ? ಪ್ರಶ್ನೆಗೆ ಸರಿಯಾದ ಉತ್ತರವನ್ನೇ ಕೊಟ್ಟಿರುವೆನು. ಏನೆಂದು? ಭಾನು, ನಿನ್ನ ಕಟ್ಟಿದ ಮುಡಿಯನ್ನು ಬಿಚ್ಚಿಸುವವರೆಗೂ ನನ್ನ ಈ ಮುಡಿಯನ್ನು ಕಟ್ಟಲಾರೆನೆ ಎಂದು. ಬಾಬು ಪಾಂಚಾಲಿ, ಬಾಬು. ಜಾನೆ ಮುದ್ದಾಡುವೆನು ಬಾರೆ. ಪ್ರಾಣೇಶ್ವರ, ಜಾನೆ ಮುದ್ದಾಡುವೆನು ಬಾರೆ. ಈ ಭೀಮನ ಪಟ್ಟದ ರಾಣಿಯು ನೀನೆ. ಪ್ರಿಯಾ, ಭೀಮನ ಪಟ್ಟದ ರಾಣಿಯು ನೀನೆ. ಜಾನೆ ಮುದ್ದಾಡುವೆನು ಬಾರೆ. ಪ್ರಾಣೇಶ್ವರ, ಪ್ರಿಯಾ, ಪರಮ ಸದ್ಗುಣಿ ದೃಪದ ನಂದಿನಿ ದುಗುಡ ವೇದಕ್ಕೆ ತುಮಸನರ ರಗಿಣೆ. ಇಲ್ಲ ಪ್ರಿಯಾ. ಅಂತಲೇ ಪರಮ ಸದ್ಗುಣಿ ದೃಪದ ನಂದಿನಿ ದುಗುಡ ವೇದಕ್ಕೆ ತುಮಸನರ ರಗಿ ಉರುಳ ದುರ್ಯಾದನ ತೊಡೆಯನ್ನು ಮುರಿದು. ಅಂತಲೇ ಉರುಳ ದುರ್ಯಾದನ ತೊಡೆಯನ್ನು ಮುರಿದು ದಿಣ್ಣೆಯ ಸೇಡನ್ನು ತೀರಿಸುವೆನು ಬಾ. ನಿನ್ನೆಯ ಸೇಡನ್ನು ತೀರಿಸುವೆನು ಬಾ. ಜಾನೆ ಮುದ್ದಾಡುವೆನು ಬಾರೆ. ಈ ಭೀಮನ ಪಟ್ಟದ ರಾಣಿಯು ನೀನೆ. ಭೀಮನ ಪಟ್ಟದ ರಾಣಿಯು ನೀನೆ. ಜಾನೆ ಮುದ್ದಾಡುವೆನು ಬಾರೆ. ಗುರುಕುಲ ಅದಮರ ಬಿಡಿಯುತ್ತ ರಣದೊಡ್ಡು ವಂಶವನ್ನೇ ನಾಶವ ಕೈವೆ. ನಿಜವೇ ಪ್ರಿಯಾ? ಜಪಾಂಚಲೆ. ಗುರುಕುಲ ಅದಮರ ಬಿಡಿಯುತ್ತ ರಣದೊಡ್ಡು ವಂಶವನ್ನೇ ನಾಶವ ಕೈವೆ. ಗುರುಳ ದುಶಾಸನ ಕೊಡಲನ್ನು ಬಗೆದು. ಪಾಂಚಾಲಿ, ಗುರುಳ ದುಶಾಸನ ಕೊಡಲನ್ನು ಬಗೆದು ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು ಬಾ. ಬಿಚ್ಚಿದ ಮುಡಿಯನ್ನು ಕಟ್ಟಿಸುವೆನು ಬಾ. ಜಾನೆ ಮುದ್ದಾಡುವೆನು ಬಾರೆ. ಈ ಭೀಮನ ಪಟ್ಟದ ರಾಣಿಯು ನೀನೆ. ಭೀಮನ ಪಟ್ಟದ ರಾಣಿಯು ನೀನೆ.
ನನ್ನ ಜಾಣೆ ಪ್ರಿಯ ಜಾಣೆ ಮುದ್ದಾಡುವೆನು ಬಾರೆ. ಪ್ರಾಣೇಶ್ವರ, ನೆನಪಿದೆಯೇ ಹಿಂದೊಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿ ಮತ್ತು ಹೇಳಿದೆಯಲ್ಲವೇ, ಮದು ಮುದಿಸುವ ಮಧು ಹಾಸ ವಿಲಾಸ. ಪ್ರಾಣೇಶ್ವರ, ಮನ ಮುದಿಸುವ ಮಧು ಹಾಸ ವಿಲಾಸ, ಕೌರವ ಶಿರವ ಧರೆಯಲಿ ನೀನು. ಪ್ರಾಣೇಶ್ವರ, ಕೌರವ ಶಿರವ ಧರೆಯಲಿ ನೀನು ಚೆಲ್ಲುತ್ತ ಸೇರುವೆ. ಪಾಂಚಾಲಿ, ಪ್ರಾಣೇಶ್ವರ, ಚೆಲ್ಲುತ್ತ ಸೇರುವೆ. ಪ್ರಾಣೇಶ್ವರ, ಆಗ ಯಾವಾಗ? ದುರ್ಯೋಧನನ ಶಿರವನ್ನು ನೀವು ಧರೆಗುರುಳಿಸಿದಾಗ ಹಾ, ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಹಾ. ಚೆಲ್ಲುತ್ತ ಸೇರುವೆ ಕಾಂತೆಯ ನೀನು. ಸಮಯವಿದೆ ಶೃಂಗಾರಕ್ಕೆ ಭೀಮ, ಸಮಯವಿದೆ ಶೃಂಗಾರಕ್ಕೆ ಭೀಮ. ಗಮರೆಯ ಮನ ಕೇಳಿದರೆ ವಿರಾಮ. ಗಮರೆಯ ಮನ ಕೇಳಿದರೆ ವಿರಾಮ. ಸಮಯವಿದೆ. ಪ್ರಾಣೇಶ್ವರ, ಪಾಂಚಾಲಿ, ನೆನಪಿದೆಯೇ ಹಿಂದೊಂದು ದಿನ ಈ ನನ್ನ ಬಿಚ್ಚಿದ ಕೇಶರಾಶಿಯನ್ನು ಕಂಡು ಕುರುಕುಲಾಂತಕ ಕಾಳರಾತ್ರಿ ಎಂದು ಸಂಬೋಧಿಸಿ ಮತ್ತು ಹೇಳಿದೆಯಲ್ಲವೇ ಪ್ರಿಯ. ಸುಮ್ಮನೆ ನನ್ನ ಕೆರಳಿಸಬೇಡ ಪಾಂಚಾಲಿ. ನಾನು ಈಗ ಯಾರ ಆಜ್ಞಾಧಾರಕನು ಅಲ್ಲ. ಮಾಡಿದ ಪ್ರತಿಜ್ಞೆ ಅಲ್ಲ. ಪುನಃ ನನ್ನ ಬಾಯಿಂದ ಆ ಪ್ರತಿಜ್ಞಾ ವಾಕ್ಯಗಳನ್ನು ಬೆಳೆ ಇಚ್ಛಿಸುವೆ ಪಾಂಚಾಲಿ. ಮಾಡಿದ ಪ್ರತಿಜ್ಞೆಯನ್ನು ಮರೆಯುವಂತ ಹೇಳಿ ಅಲ್ಲ ಈ ಜಗಜಟ್ಟಿ ಭೀಮ. ಹೇಳುವುದು ಮಾತ್ರವಲ್ಲ ಪ್ರಿಯ, ಆಡಿದಂತೆ ನಡೆದುಕೊಳ್ಳಬೇಕೆಂಬುದೇ ನನ್ನ ಇಚ್ಛೆ. ಆದರೆ ನಾನು ಸುಮ್ಮನೆ ಇಚ್ಛಿಸಿ ಆದರೂ ಪ್ರಯೋಜನವೇನು? ಎಷ್ಟೇ ಆದರೂ ನೀನು ನಿನ್ನ ಅಣ್ಣನ ಆಜ್ಞಾಧಾರಕನಲ್ಲವೇ? ಪಾಂಚಾಲಿ, ಸುಮ್ಮನೆ ನನ್ನ ಕಾಡಬೇಡ. ನಾನು ಈಗ ಯಾರ ಆಜ್ಞಾಧಾರಕನು ಅಲ್ಲ. ಶಾಂತಿಯನ್ನು ಬಯಸುವವರು ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಲಿ. ನಾನು ಮಾತ್ರ ಆತುರದಿಂದ ಯುದ್ಧವನ್ನೇ ನಿರೀಕ್ಷಿಸುವೆನು. ಧರ್ಮ ಪಾರಾಯಣದ ಯುದ್ಧಿಷ್ಠರನ್ನು ದುರ್ಯೋಧನನ ಅನಂತ ಅಪರಾಧಗಳನ್ನು ಕ್ಷಮಿಸಬಹುದು, ಆದರೆ ನಾನು ಮಾತ್ರ ಕ್ಷಮಿಸುವುದಿಲ್ಲ. ನೋಡೋಣ. ಆಗಲೇ ಭೀಮಸೇನನು ಸಂಧಿಯ ಪ್ರಸ್ತಾಪವನ್ನು ತಿಳಿದು ಕೆರಳಿದ ಸಿಂಹದಂತೆ ವಿಜೃಂಭಿಸುತ್ತಿದ್ದಾನೆ. ಅವನನ್ನ ಸಮಾಧಾನ ಪಡಿಸಲು ನಿನ್ನನ್ನು ಹೊರತು ಮತ್ಯಾರು ಶಕ್ತರಲ್ಲ. ಸಹೋದರ, ಈ ಸಾರಿ ಅವನ ಕೋಪಕ್ಕೆ ದ್ರೌಪದಿ ಮೂಲ ಕಾರಣವೆಂದು ತೋರುತ್ತಿರುವುದು. ಶ್ರೀಕೃಷ್ಣ ಪರಮಾತ್ಮನು ಹೇಳುತ್ತಿದ್ದನು, ಜಗತ್ತಿನ ಸುಖ ದುಃಖಗಳಿಗೆ ಸ್ತ್ರೀಯರೇ ಮೂಲ ಕಾರಣ ಎಂದು. ಅರ್ಜುನ, ಕೌರವರೊಡನೆ ಯುದ್ಧ ಮಾಡುವುದಕ್ಕಿಂತ ಈ ನನ್ನ ಸಹೋದರನ ಕೋಪವನ್ನು ಶಮನ ಮಾಡುವುದು ನನ್ನಿಂದ ಸಾಧ್ಯವಿಲ್ಲ. ಸಹೋದರ, ಬಿಡು ಕೋಪವ ಮನದಿ, ಬಿಡು ಕೋಪವ ಮನದಿ. ಸಹೋದರ, ಬಿಡು ಕೋಪವ ಮನದಿ, ಮನದ ಬಿಡು ಕೋಪವ ಮನದಿ. ದುಡುಕಿ ಸಮರ ಬಯಸುವುದನ್ನು ನಿಜ, ದುಡುಕಿ ಸಮರ ಬಯ
ಪಾಂಚಾಲಿಯ ಬಿಡುಮುಡಿ ಚಾಪವು ಗುರು ಸಂಜಾತನ ನರಳಿಗದಿರುವುದೇ. ಗುರು ಸಂಜಾತನ ನರಳಿಗದಿರುವುದೇ. ತಾಳಿದವರು ಮುಂದೆ ಬಾಳಿದರು ಎಂಬ ತಾಳಿದವರು ಮುಂದೆ ಬಾಳಿದರು ಎಂಬ ಹಿರಿಯರ ವಾಣಿಯ ಮರೆಯುವುದನುಚಿತ. ಹಿರಿಯರ ವಾಣಿಯ ಮರೆಯುವುದನುಚಿತ. ಬಿಡುಕೋಪವ ಮನದಿ ಮನದ ಬಿಡುಕೋಪವ ಮನದಿ. ನನ್ನಲ್ಲಿಯೂ ಕೋಪವೇ ಸಹೋದರ? ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಏಕೆ ಈ ನನ್ನ ಬಿರುಗುವುದನ್ನು ನಿಮ್ಮ ಪ್ರಶ್ನೆಗೆ ಉತ್ತರಿಸುತ್ತಿಲ್ಲವೇ? ಮಾನಿನಿ ಮನದ ಸಮಯದ ಸರಿದಯ ಕರುಣಿ ದೂಡವೋ. ಮಾನಿನಿ ಮನದ ಸಮಯದ ಸರಿದಯ ಕರುಣಿ ದೂಡವೋ. ಧರ್ಮ ಜನಮಯ ನಿರ್ಮಲ ಭ್ರಾತೃ ಧರ್ಮ ಜನಮಯ ನಿರ್ಮಲ ಭ್ರಾತೃ ಬಿಡುವುದೆನುಚಿತ ಪರಿಚಿತವೇ ನುಡಿಯ. ಬಿಡುವುದೆನುಚಿತ ಪರಿಚಿತವೇ ನುಡಿಯ. ಸಹಿಪುದು ಮನದ ತಾಪವನು. ಸಹಿಪುದು ಮನದ ತಾಪವನು. ಧರ್ಮದಿಂದ ಜನಕಾರ ಸಾಧಿತ ಕೋಮಲ ಹೃದಯದ ಪರೇನ ಪಾಂಚಾಲಿ. ಧರ್ಮದಿಂದ ಜನ ಕಾರ್ಯವ ಸಾಧಿತ ಕೋಮಲ ಹೃದಯದ ಪರೇನ ಭಾರತಾಕ್ಷಿಣಿ ನರಿಯದೆ ಪರೇ. ಭಾರತಾಕ್ಷಿಣಿ ನರಿಯದೆ ಪರೇ. ಹೆಂಗಿಂತ ಮೇಲಿಂತು ನೀ ಕೋಪ ಕೆಡವೆ. ಹೆಂಗಿಂತು ಮೇಲಿಂತು ನೀ ಕೋಪ ಕೆಡವೆ. ಮಾನಿನಿ ಮನದ ಪಾಂಚಾಲಿ, ಸಮಾಚಾರವೇನು? ಅಣ್ಣನೇಕೆ ಸಿಟ್ಟಾಗಿರುವನು? ಅಗ್ರಜ, ಸಮಯಕ್ಕೆ ಸರಿಯಾಗಿ ಬಂದಿರಿ. ನನಗೆ ಯಾರಲ್ಲಿಯೂ ಕೋಪವಿಲ್ಲ. ಅರ್ಜುನನ ಸಮ್ಮುಖದಲ್ಲಿ ನಿನಗೊಂದು ಮಾತನ್ನು ತಿಳಿಸಬೇಕೆಂದಿದ್ದೆನು. ಅದನ್ನು ಈಗಲೇ ತಿಳಿಸಿಬಿಡುವೆನು. ಈ ಸಂಧಿಯ ಪ್ರಸ್ತಾಪವು ನಿಮಗೆ ಉಚಿತವಾಗಿ ಕಾಣಬಹುದು. ಅರ್ಜುನನು ಅದನ್ನು ಅನುಮೋದಿಸಬಹುದು. ನಕುಲ ಸಹದೇವರು ಸುಮ್ಮನಿರಬಹುದು. ಆದರೆ ಈ ದಾಸ್ಯ ವೃತ್ಯವನ್ನು ಪಾಂಡವರ ಕಳಂಕವೆಂದು ನಾನು ಭಾವಿಸುವೆನು. ದರಿದ್ರ ಭಿಕ್ಷಕರಂತೆ ಕಂಡವರ ಮನೆಯ ಬಾಗಿಲಲ್ಲಿ ಸಂಧಿಯಾಚನೆ ಮಾಡಲು ಪಾಂಡುರಾಜೇಂದ್ರನು ನಮ್ಮನ್ನು ಪುತ್ರರನ್ನಾಗಿ ಪಡೆಯಲಿಲ್ಲ. ಈ ಅಪಮಾನವು ನಿಮಗೆ ಸಹ್ಯವಾಗಬಹುದು. ಆದರೆ ನಾನು ಒಂದು ಗಳಿಗೆಯು ಸಹಿಸತಕ್ಕವನಲ್ಲ. ಯುದ್ಧಕ್ಕಾಗಲಿ ನಿಮ್ಮ ಅನುಮತಿಯನ್ನಾಗಲಿ ಭಾರತನ ಸಹಾಯವನ್ನಾಗಲಿ ನಾನು ಯಾವುದನ್ನು ಅಪೇಕ್ಷಿಸುವುದಿಲ್ಲ. ನಾನು ಮತ್ತು ಈ ನನ್ನ ಗದೆ ಇವೆರಡೇ ಸಾಕು ಆ ಕುರುಕುಲವನ್ನು ಸಮೂಲನಾಗಿ ನಾಶ ಮಾಡಬಲ್ಲದು. ನೀವು ನಿಶ್ಚಿಂತರಾಗಿ ಸಂಧಿಯ ಪ್ರಸ್ತಾಪದಲ್ಲಿ ತೊಡಗಿರಿ. ನಾನು ನನ್ನ ನುಡಿದಂತೆ ಪ್ರತಿಜ್ಞೆಯನ್ನು ನಡೆಯುತ್ತಿರುವೆನು. ನಿಲ್ಲು ಸಹೋದರ, ನಿಲ್ಲು. ನಿನ್ನ ಕೋಪವನ್ನು ಶಮನ ಮಾಡುವ ಶಕ್ತಿಯೂ ನನ್ನಲ್ಲಿಲ್ಲ. ಕೋಪ ಬೇಡವಣ್ಣ. ಧರ್ಮಜನು ನಮಗಿಂತಲೂ ಹಿರಿಯನು. ಅವನ ಇಚ್ಛೆಗೆ ವಿರುದ್ಧವಾಗಿ ಯುದ್ಧವನ್ನು ಪ್ರಾರಂಭಿಸುವುದು ನಮಗೆ ಅನುಚಿತ. ಇದಕ್ಕೆ ಏನು ಹೇಳುವೆ ಪಾಂಚಾಲಿ? ಧರ್ಮವೆಂದು ಹಂಬಲಿಸುತ್ತಾ ಕ್ಷತ್ರಿಯರ ಧರ್ಮವೇನೆಂಬುದನ್ನು ಮರೆಯುವುದೇ ನಿಮಗೆ ಉಚಿತವಲ್ಲವೇನು? ಪಾಂಚಾಲಿ, ಯುದ್ಧದಂತೆ ಶಾಂತಿಯ ರಕ್ಷಣೆಯು ಕ್ಷತ್ರಿಯನ ಕರ್ತವ್ಯ. ಯುದ್ಧವು ಎಂತಹ ಘೋರ ಕರ್ಮವೆಂದು ನೀನಿನ್ನು ತಿಳಿದಿಲ್ಲ.
ನಾವು ಅಭಿಮಾನಕ್ಕೆ ವಶರಾಗಿ ಯುದ್ಧವನ್ನು ಪ್ರಾರಂಭಿಸಿದ್ದರೆ ಮುಂದಿನ ದುಃಖಗಳಿಗೆ ನಾವು ಚಿಂತಿಸಬೇಕಾಗುವುದು. ಅದಕ್ಕಾಗಿಯೇ ನಾನು ಶಾಂತಿಗೆ ಇಷ್ಟೊಂದು ಪ್ರಯತ್ನಿಸುವೆನು. ರಾಜೇಂದ್ರ, ದೌಮ್ಯನನ್ನು ಸಂಧಿಗೆ ಕಳುಹಿಸಿ ಅಪಮಾನ ಹೊಂದಿದಿರಿ. ಕುಲ ಪುರೋಹಿತನನ್ನು ಕಳುಹಿಸಲು ಇದು ಮದುವೆ ಔತಣವಲ್ಲವೆಂಬ ಪರಿಜ್ಞಾನವು ನಿಮಗಿಲ್ಲದೆ ಹೋಯಿತು. ಆಹಾ, ಏನೀ ಕೋಲಾಹಲ! ಅರ್ಜುನ, ನಾನಿನ್ನು ಹೊರಡುವೆನು. ಈ ಸಂಧಿಯ ಫಲಾಫಲವನ್ನು ಕೇಳುವುದರಿಂದ ನನಗ್ಯಾವ ಪ್ರಯೋಜನವಿಲ್ಲ. ನಿಮ್ಮ ಅಪೌರುಷ ವರ್ತನೆಯ ಪುರಸ್ಕಾರವು ನಿಮಗೆ ಇರಲಿ. ದುಡಿದಂತ ಪ್ರತಿಜ್ಞೆಯನ್ನು ನಾನು ನಡೆಯುವನು. ನಿಲ್ಲು ಪ್ರಿಯ. ಯದುಪತಿಯು ನಮ್ಮನ್ನೇ ನೋಡುತ್ತಾ ಸಂತೋಷದಿಂದ ಇತ್ತ ಕಡೆ ಬರುತ್ತಿರುವನು. ಆತನಿಂದ ರಾಜ್ಯ ಸಮಾಚಾರವನ್ನು ತಿಳಿದು ಮುಂದೆ ನಿನ್ನ ಇಚ್ಛೆಯಂತೆ ನಡೆ. ವಾಸುದೇವ. ಪಾಂಡುಪುತ್ರರ ಪ್ರಣಾಮಗಳನ್ನು ಸ್ವೀಕರಿಸುವ ವಾಸುದೇವ. ಧರ್ಮಶಾಲಿಯಾಗು ಧರ್ಮನಂದನ. ನಾನು ನಮಸ್ಕರಿಸುವೆನು. ನಿನಗೂ ಮಂಗಳವಾಗಲಿ ಭೀಮಸೇನ. ಸ್ವಾಮಿ, ಹೋದ ಕಾರ್ಯವೇನಾಯಿತು? ಓದುವರಾರು ಶ್ರೀಕೃಷ್ಣನಲ್ಲವೇ? ಅಂದರೆ ಎಲ್ಲವೂ ಎಲ್ಲವೂ ಸಮರ್ಪಕವಾಗಿ ನಡೆಯಿತು. ಸಂಧಿಯ ವಿಚಾರವೂ ನಡೆಯಿತಷ್ಟೇ. ಸಂಜೆ ವಿಚಾರವೂ ನಡೆಯಿತು. ನಾನಿನ್ನು ತಡೆಯಲಾರೆ. ಪಾಂಚಾಲಿ ಅವರ ಇಚ್ಛೆಯಂತೆ ಅವರು ನಡೆಯಲಿ. ನನಗೆ ತೋಚಿದ್ದು ನಾನು ಮಾಡುವೆನು. ನಿಲ್ಲು ಪ್ರಿಯ. ಮೊದಲು ಅಣ್ಣನ ಮಾತು ಮುಗಿಯಲಿ. ನಿಮ್ಮಣ್ಣನ ಮಾತು ಮುಗಿಯುವಷ್ಟರಲ್ಲಿ ನನ್ನ ತಾಳ್ಮೆ ಮುಗಿದು ಹೋಗುವುದು. ಯದುಪತಿ, ಸಭೆಯಲ್ಲಿ ಏನು ನಡೆಯಿತು? ಎಲ್ಲವೂ ತಕ್ಕ ರೀತಿಯಲ್ಲಿ ಸಮರ್ಪಕವಾಗಿಯೇ ನಡೆಯಿತು. ನಾನಿನ್ನು ತಡೆಯಲಾರೆ. ರುಕ್ಮಿಣಿಪತಿ, ನಿನ್ನ ಸಮಸ್ಯೆಯ ಮಾತುಗಳು ನನಗೆ ಬೇಡ. ಅಗ್ರಜನ ಅಪೇಕ್ಷೆಯಂತೆ 5 ಗ್ರಾಮಗಳಿಗೆ ಸಂಧಿ ಆಯಿತೆ. ಸಂಧಿ ನಾನು ಓದದ್ದು ಅದಕ್ಕಾಗಿಯೇ ಅಲ್ಲವೇ ಭೀಮಸೇನ? ಈಗ ತಿಳಿಯಿತು ನಿನ್ನ ಅಭಿಮತ. ಅಜ್ಞಾತ ವರ್ಷದಿಂದ ಅರ್ಜುನನು ಬಳೆ ತೊಟ್ಟೆನು. ಈ ಸಂಧಿಯ ನೆಪದಿಂದ ನಮ್ಮೆಲ್ಲರಿಗೂ ಬಳೆಯನ್ನು ತೊಡಿಸಲು ಅವಣಿಸುತ್ತಿರುವೆಯಾ? ಯಾದವಾಗ್ರಾಣಿ ಪಾಂಡುಪುತ್ರರ ಮೇಲೆ ನಿನಗೆ ಅಷ್ಟೊಂದು ಆಕ್ರೋಶ ಬೇಕೆ? ಇಷ್ಟೊಂದು ಅಸಹನೆ ಏಕೆ ಭೀಮಸೇನ? ಸಾವಧಾನದಿಂದ ನಾನು ಹೇಳುವ ಮಾತುಗಳನ್ನು ಕೇಳು. ಇದು ನಿನಗೆ ಹೆಚ್ಚಿನದಾಗಿ ಸಂಬಂಧಿಸಿದೆ. ಸ್ವಾಭಿಮಾನ ಶೂನ್ಯದ ಸಂಧಾನದೊಡನೆ ಈ ಪ್ರಚಂಡ ಭೀಮನಿಗೆ ಅದೆಂತಹ ಸಂಬಂಧ ಇರುವುದು? ಅತ್ಯಂತ ನಿಕಟವಾದ ಸಂಬಂಧವಿರುವುದು. ಮುಂದೆ ಯದುಪತಿ, ಮುಂದೇನಾಯಿತು? ರಾಜ್ಯಸಭೆಯಲ್ಲಿ ನಿಮ್ಮ ಸಂದೇಶವನ್ನು ತಿಳಿಸಿದೆನು. ಎಲ್ಲರೂ ಒಪ್ಪಿದರು. ಯಾರು ಒಪ್ಪಿದರಣ್ಣ? ಭೀಷ್ಮ, ದ್ರೋಣ ಮುಂತಾದವರು. ಇನ್ನು ನನಗೆ ಕೆಲಸವಿಲ್ಲ. ಈ ದುರ್ವಾರ್ತೆಯನ್ನು ಕೇಳಬೇಕೆಂಬುದೇ ನಿನ್ನ ಇಚ್ಛೆಯಾಗಿತ್ತು. ಸಾಧಿಸಿದೆ, ಚೆನ್ನಾಗಿ ಸಾಧಿಸಿದೆ. ಸಹೋದರರೇ, ಈ ಅಪೌರುಷ ಫಲಗಳನ್ನು ನೀವೇ ಬೃಂಜಿಸಿರಿ. ಅದರಲ್ಲಿ ಈ ಭೀಮಸೇನನು ಯಾವ ಭಾಗವನ್ನು ಅಪೇಕ್ಷಿಸುವುದಿಲ್ಲ. ಯಾಜ್ಞಸೇನಿ, ನೀನು ನಿರಾಶರಾಗಬೇಡ. ಈ ಭೀಮಸೇನನು ಬದುಕಿದ್ದರೆ ನಿನ್ನ ಸೇಡನ್ನು ತೀರಿಸೇ ಬಿಡುವೆನು. ನೀನು ನಿಜವಾಗಿಯೂ ಇಡಿಂಬಾಪತಿಯೇ ಸರಿ. ಇಷ್ಟೊಂದು ಕೋಪವಿಲ್ಲದಿದ್ದರೆ ಆಕೆಯನ್ನು ಆಳುವುದು ಹೇಗೆ ತಾನೇ ಸಾಧ್ಯ? ಸುಮ್ಮನೆ ನನ್ನ ಕಾಡಬೇಡ ಕೃಷ್ಣ. ಭೀಮಾ, ಸುಮ್ಮನೆ ನನ್ನ ಕಾಡಬೇಡ ಕೃಷ್ಣ. ಈ ಸಂಧಿಯು ನನಗೊಪ್ಪದು. ನಿನಗೆ ಒಪ್ಪುವ ಮಾತೊಂದು ಇರುವುದು. ದುರ್ಯೋಧನನು ನಿನಗೊಂದು ಸಂದೇಶವನ್ನು ಕಳುಹಿಸಿರುವೆನು. ದುರ್ಯೋಧನ ಸಂದೇಶ? ಏನು ಆ ಸಂದೇಶ? ಹಾಗಾದರೆ ಅದು ಯುದ್ಧವಲ್ಲ. ಏನು ಕೃಷ್ಣ, ಏನು ಆ ಸಂದೇಶ? ಆ ಸಂದೇಶವನ್ನು ಕೇಳುವುದಾದರೆ ನಾನು ಹೇಳಿದಂತೆ ಕೇಳಬೇಕು ಕಂಡೆಯ. ಸಮಾಧಾನದಿಂದ ಕೈಕಟ್ಟಿ ಕುಳಿತುಕೊಳ್ಳಬೇಕು. ಇಲ್ಲ, ನಿಂತಿದ್ದಂತೆ ಹೇಳಿಬಿಡು. ಸಂದೇಶವನ್ನು ಕೇಳುವ ಇಚ್ಛೆ ಇದ್ದರೆ ನೀನು ಕುಳಿತುಕೊಳ್ಳಬೇಕು. ಕೃಷ್ಣ, ಈ ಪರಿಹಾಸ ಬೇಕೆ? ನಿನ್ನನ್ನು ಕಂಡರೆ ನನಗೆ ಅಷ್ಟೊಂದು ಭಯವಯ್ಯ. ನಿನ್ನ ಗದೆಯನ್ನು ಸ್ವಲ್ಪ ಕೊಡು. ನನ್ನ ಪಾರ್ಶ್ವದಲ್ಲಿ ಕೈಕಟ್ಟಿ ಕುಳಿತುಕೋ. ಇದೋ ಕೃಷ್ಣ, ನಿನ್ನ ಅಪೇಕ್ಷೆಯಂತೆ ನಾನು ಕುಳಿತುಕೊಳ್ಳುವೆನು. ಕೋಪ ಮಾಡಿಕೊಳ್ಳುವ ಹಾಗಿಲ್ಲ. ಅದು ಹಾಗಲಿ. ಹಾಗಾದರೆ ನೀನು ನನ್ನ ಬಂದಿ. ಕ್ಷಣಕಾಲ ಮಾತ್ರ. ಅರ್ಜುನ, ಈ ಗದೆಯನ್ನು ಹಿಡಿದುಕೋ. ಯಾಜ್ಞಸೇನಿ, ಸಮೀಪಕ್ಕೆ ಬಾ. ನಾನು ಹೇಳಿದಂತೆ ಮಾಡಬೇಕು ಕಂಡೆಯ. ವಾಸುದೇವ, ನಿನ್ನ ಮಾತುಗಳನ್ನು ನಾನು ಎಂದಾದರೂ ಮೀರಿರುವೆನೆ?
ಹಾಗಾದರೆ ತೆಗೆದುಕೋ ಈ ಹಗ್ಗವನ್ನು. ಶತ್ರುಗಳ ಎಡೆಮುರಿಯನ್ನು ಕಟ್ಟುವುದರಲ್ಲಿ ನೀನು ಪರಿಣಿತಿಯಂತೆ ಈ ಹಗ್ಗದಿಂದ ನಿನ್ನ ಪತಿಯ ಕೈಗಳನ್ನು ಬಂಧಿಸಬಹುದೇನೋ ನೋಡು. ಇದೇನು ಪರಿಹಾಸ್ಯವಣ್ಣ? ಇದು ಪರಿಹಾಸ್ಯವಲ್ಲ ಯಾಜ್ಞಸೇನಿ, ಒಮ್ಮೆ ಪ್ರಯತ್ನಿಸು. ಪಾಂಚಾಲಿ, ಕೃಷ್ಣನು ಹೇಳಿದಂತೆ ನನ್ನ ಕೈಗಳನ್ನು ಬಂಧಿಸು. ಈಗ ಎಲ್ಲರೂ ಕೇಳಿರಿ. ಭೀಮನ ಕೈಗಳನ್ನು ಬಂಧಿಸಿರುವ ಈ ಹಗ್ಗವು ಇಂದು ದುರ್ಯೋಧನ ರಾಜಸಭೆಯಲ್ಲಿ ನನ್ನ ಅಂಗಾಂಗಗಳನ್ನು ಬಂಧಿಸಲು ಅನುವಾಗಿತ್ತು. ಯಾರು ಯಾರು ಈ ಕಾರ್ಯವನ್ನು ಮಾಡಿದರು? ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಎತ್ತಿದರೆ ಹರಿ ಹರಿ ಗೈದಬ ಹರಿ ಹರಿ ಗೈದಬ ಗುರುಳನವ ಹರಿ ಹರಿ ಗೈದಬ ಹರಿ ಹರಿ ಗೈದಬ ಅವನ ಹರಿ ಹರಿ ಗೈದಬ ಗುರುಳನವ ಹರಿ ಹರಿ ಗೈದಬ ಏನು ಹೇಳಿದೆ ಕೃಷ್ಣ? ಈ ಹಗ್ಗದಿಂದ ನಿನ್ನನ್ನು ಬಂಧಿಸಲು ಯತ್ನಿಸಿದರೆ ಯಾರು ಯಾರು ಆ ದುರಾತ್ಮರು? ಮತ್ತಾರು? ದುರಭಿಮಾನಿಯಾದ ದುರ್ಯೋಧನನು ಆಜ್ಞಾಪಿಸಿದನು, ದುರಾಚಾರಿಯಾದ ಅವನ ತಮ್ಮ ದುಶ್ಯಾಸನನು ನಡೆಸಿದನು. ಅವರಿಂದಲ್ಲದೆ ಮತ್ತಾರಿಂದ ಈ ಕಾರ್ಯವು ಸಾಧ್ಯ? ಈ ನೀಚ ಕೃತ್ಯದಿಂದ ದುರ್ಯೋಧನನ ದುರಾಭಿಮಾನವು ಶಿಖರವನ್ನು ಮುಟ್ಟಿತು. ನಮ್ಮ ಪ್ರಿಯ ಬಂಧುವಾದ ಶ್ರೀಕೃಷ್ಣನನ್ನು, ಯಾದವಾಗ್ರಣಿಯನ್ನು, ಪಾಂಡವರ ರಾಯಭಾರಿಯನ್ನು ಈ ರೀತಿ ಅಮಲ ಪರಮಡಿಸಿದರೆ ಆ ಕುರುಡನ ಮಗ ಕುನ್ನಿ ಕೌರವ. ಅಗ್ರಜ, ಇದಕ್ಕೆ ನಿಮ್ಮ ಉತ್ತರವೇನು? ಧನಂಜಯ, ನಿಮ್ಮ ಉತ್ತರವೇನು? ಇಷ್ಟು ಮಾತ್ರವಲ್ಲ ಭೀಮಸೇನ, ದುರ್ಯೋಧನನು ಆ ಸಂಧಿಗೆ ಕೊಟ್ಟ ಉತ್ತರವನ್ನು ಕೇಳಿ ಅವನು 5 ಮಾರು ಭೂಮಿಯನ್ನು ಕೊಡಲು ಸಮ್ಮತಿಸಲಿಲ್ಲ. ನೀವು ಸಂಧಿಯನ್ನು ಅಪೇಕ್ಷಿಸುವುದಾದರೆ ಶಸ್ತ್ರಾಸ್ತ್ರಗಳು ತುಂಬಿದ ರಣರಂಗದಲ್ಲಿ ಮಾತ್ರವೇ. ಅಗ್ರಜ, ಈ ಸಂದೇಶಕ್ಕೆ ನಮಗೆ ಉಳಿದಿರುವುದು ಒಂದೇ ಉತ್ತರ, ಅದು ಯುದ್ಧ. ನನ್ನ ಪ್ರಯತ್ನಗಳೆಲ್ಲವೂ ವಿಫಲವನ್ನಾಗಿ ಮಾಡಿದವು. ಪರಮಾತ್ಮ, ನೀನು ತಿಳಿದಿರುವೆ, ನಾನು ಎಂದಿಗೂ ಯುದ್ಧವನ್ನು ಅಪೇಕ್ಷಿಸಿದನಲ್ಲವೆಂದು, ಶಾಂತಿಗಾಗಿ ಸರ್ವ ಪ್ರಯತ್ನವನ್ನು ಮಾಡಿದೆನೆಂದು. ಅಗ್ರಜ, ನನ್ನ ಕಾರ್ಯಗಳನ್ನು ಬಿಡಿಸು. ಧನಂಜಯ, ನೀನಾದರ ಮೆಚ್ಚು. ಕೃಷ್ಣ, ನೀನೇ ಕಟ್ಟಿದ ಈ ಕೈಗಳನ್ನು ಬಿಚ್ಚು, ನಿನಗೆ ನಮಸ್ಕರಿಸುವೆನು. ಸಾಧ್ಯವಿಲ್ಲ ಭೀಮಸೇನ. ಯಾರೂ ಬಿಚ್ಚುವುದಿಲ್ಲವೇ? ಬೇಡ ಬೇಡ, ಈಗ ಕೇಳಿರಿ ಎಲ್ಲ ನನ್ನ ಪ್ರತಿಜ್ಞೆಯನ್ನು. ಅಂದಿನ ದುರ್ಯೋಧನನ ಒಡ್ಡೋಲಗದಲ್ಲಿ ನಮ್ಮ ದುರ್ದಯದ ಕ್ರೌರ್ಯವು ಪ್ರಮಾದವನ್ನು ಮುಟ್ಟಿದಾಗ ಮುಕ್ತ ಕೇಶಿಯಾಗಿ ಕಣ್ಣೀರಿಡುತ್ತಾ ಪಾಂಡವರ ಅಪಕೀರ್ತಿ ರೂಪುಗೊಂಡಂತೆ ನಿಂತಿದ್ದ ಪಾಂಚಾಲ ರಾಜನಂದಿಯ ಮುಂದೆ ನಾನು ಪ್ರತಿಜ್ಞೆಯನ್ನು ಮಾಡಿದೆನು. ಈ ದಿನ ಯುದ್ಧ ಸನ್ನದ್ಧನಾಗುವ ಮೊದಲು ಪುನಃ ಪ್ರತಿಜ್ಞೆಯನ್ನು ಮಾಡುವೆನು. ಗುಡಿಗೆ ಗುಡಿಗೆ ಬೆದರಲಿ, ಈ ಭೂಮಿ ನಡಿಗೆ ನಡಿಗೆ ಬಿರಿಯಲಿ, ಹುಟ್ಟಿರ ಮಟ್ಟದಲ್ಲಿ ತಪ್ಪ ಸಾಗರ ಓರ್ಗಲೇಲಿ.
ಜನಿಸಿದ್ದೇ ನಿಜವಾದರೆ, ವೀರಮಾತೆ ಕುಂತಿಯ ಸ್ತನ್ಯಪಾನ ಮಾಡಿದ ಸತ್ಯವಾದರೆ, ಆ ಕರುಕುಲವನ್ನು ಸಮೂಲವನ್ನು ನಾಶ ಮಾಡದಿದ್ದರೆ ನನಗೆ ಅತಿ ಭಯಂಕರವಾದ ನರಕವೇ ಪ್ರಾಪ್ತಿಯಾಗಲಿ. ಇದಕ್ಕೆ ಶ್ರೀಕೃಷ್ಣನ ಪಾದವೇ ಸಾಕ್ಷಿ. ಶ್ರೀಕೃಷ್ಣ ಪರಮಾತ್ಮನು ಹೇಳಿದ ಸ್ಥಳವೂ ಇದೆ. ಇಲ್ಲಿ ನನ್ನ ಮಾತೆಯಾದ ಬರುವಳೆಂದು ಶ್ರೀಕೃಷ್ಣ ಪರಮಾತ್ಮನು ತಿಳಿಸಿದ್ದನು. ಆದರೆ ಯಾವ ಕಡೆ ನೋಡಿದರೂ ನನ್ನ ತಾಯಿಯ ದರ್ಶನವೇ ಕಾಣುತ್ತಿರಲಿಲ್ಲವಲ್ಲ. ಹೇ ವಿಧಿ, ಏಕಿನ್ನ ಕಾಡುವೆಯೋ ಏ ವಿಧಿ? ಸಾಕಿನ್ನು ಜೀವನವು ಕೊನೆಗಾಣಿಸದೆ ನೀ, ಕೊನೆಗಾಣಿಸದೆ ಹೇಳಿದೆ. ಶೋಕ ಸಾಗರದೊಳಗೆ ಏಕೆ ನನ್ನ ನೂಕಿದೆ? ಶೋಕ ಸಾಗರದೊಳಗೆ ಏಕೆ ನನ್ನ ನೂಕಿದೆ? ಸಾಕಿನ್ನು ಜೀವನವು ಕೊನೆಗಾಣಿಸೋ ಹರಿಯೇ. ಸಾಕಿನ್ನು ಜೀವನವು ಕೊನೆಗಾಣಿಸೋ ಹರಿಯೇ. ಶೋಕ ಸಾಗರದೊಳಗೆ ಏಕೆ ನನ್ನ ನೂಕಿದೆ? ಹೇಳಿದೆ ಪರಮಾತ್ಮ. ಹರಿಯು ಪೇಳಿದ ಎನ್ನ ಜನನದ ರಹಸ್ಯವಾ, ಹರಿಯು ಪೇಳಿದ ಎನ್ನ ಜನನದ ರಹಸ್ಯವ. ಕುಂತಿದೇವಿಯು ಎನ್ನ ಜನನಿಯನ್ನುವ ಪರಿಯ. ಮಾತೆಯನು ಮಮಕಾರದಿ ಮಾತನಾಡಿಸಲೆಂದು, ಮಾತೆಯನು ಮಮಕಾರದಿ ಮಾತನಾಡಿಸಲೆಂದು ಮನವು ಕಾತರಿಸುತ್ತಿದೆ ದೇಶವನ್ನು ತ್ಯಜಿಸಿ. ಮನವು ಕಾತರಿಸುತ್ತಿದೆ ದೇಶವನ್ನು ತ್ಯಜಿಸಿ. ಸಾಗರದೊಳಗೆ ಏಕೆ ನನ್ನ ನೂಕಿದೆ? ಸಾಕಿನ್ನು ಜೀವನವು ಕೊನೆಗಾಣಿಸೋ ಹರಿಯೇ. ಶ್ರೀಹರಿ ಶ್ರೀಹರಿ ಶ್ರೀಹರಿ. ಓಂ ನಮೋ ನಮಸ್ತೆ. ಓಂ ನಮೋ ನಮಸ್ತೆ ಕುಮುದಾರಿವರೇಣ್ಯಂ. ನಮೋ ನಮಸ್ತೆ ಕುಮುದಾರಿವರೇಣ್ಯಂ. ನೈಜರಶ್ಮಿಗಳಿಂದ ವಿಶ್ವವನ್ನು ಬೆಳಗೋ ತೇಜ ಪುಂಜ ಅರವಿಂದ ಪಾಹಿ ಮಾಂ. ನೈಜರಶ್ಮಿಗಳಿಂದ ವಿಶ್ವವನ್ನು ಬೆಳಗೋ ತೇಜ ಪುಂಜ ಅರವಿಂದ ಪಾಹಿ ಮಾಂ. ಸಪ್ತಾಶ್ವರತಮಹಾರೂಢಂ ಛಾಯಾಪ್ರಿಯಂ. ಸಪ್ತಾಶ್ವರತಮಹಾರೂಢಂ ಛಾಯಾಪ್ರಿಯಂ. ಶಾಶ್ವತ ಕಿರಣಗಳ ಸಾಸಿರೆ ಪಾದನೆ ಪಾಹಿ ಮಾಂ. ಶಾಶ್ವತ ಕಿರಣಗಳ ಸಾಸಿರೆ ಪಾದನೆ ಪಾಹಿ ಮಾಂ. ಸಾಸಿರ ಪಾದನೆ ಪಾಹಿ ಮಾಂ. ಸಾಸಿರ ಪಾದನೆ ಪಾಹಿ ಮಾಂ.
ಕರ್ಣ, ಮಗು ಕರ್ಣ. ಯಾರು? ನನ್ನ ಏಕಾಗ್ರತೆಯನ್ನು ಭಂಗಪಡಿಸಿದ ನೀನು ಯಾರು ತಾಯಿ? ಕುಮಾರ, ನೀನು ಪೂಜಿಸುತ್ತಿರುವ ಸರ್ವಸಾಕ್ಷಿ ಸೂರ್ಯದೇವನ ಜ್ವಲಂತ ಪ್ರಭೆಯನ್ನು ನಿನಗೆ ಮೊದಲು ತೋರಿಸಿದ ಶ್ರೀನಾನು ಕಂದ. ಈ ನಿರ್ಭಾಗ್ಯಳನ್ನು ಕುಂತಿ ಎಂದು ಕರೆಯುವರು ಮಗನೇ. ಕುಂತಿ? ಕುಂತಿ ಎಂದರೆನ್ನ ಹೆತ್ತ ತಾಯಿ ಅಮ್ಮ. ಕುಮಾರ, ಅಮ್ಮ ನೀನೇನಾ ನನ್ನ ಹಡೆದ ಮಾತೆಯೋ? ಹೌದು ಕಂದ. ಅಮ್ಮ, ನದಿಯೋಳೇಕೆ ನೂಕಿದೆ ಮಾತೆಯೇ ಮಮತೆಯಿರಲಿ, ನದಿಯೋಳೇಕೆ ನೂಕಿದೆ. ಅಮ್ಮ, ಜನಿಸಿದಾಕ್ಷಣ ಕರುಣೆ ತೋರೆದು ಅಮ್ಮ, ಜನನಿ ಅಮ್ಮ, ಜನಿಸಿದಾಕ್ಷಣ ಕರುಣೆ ತೋರೆದು, ಜನಿಸಿದಾಕ್ಷಣ ಕರುಣೆ ತೋರೆದು, ಜಲದೊಳೆಸೆದು ಅಜ್ಜಗೈಯಲು, ಜನಿಸಿದಾಕ್ಷಣ ಕರುಣೆ ತೋರೆದು, ಜಲದೊಳೆಸೆದು ಅಜ್ಜಗೈಯಲು, ಕಂದನೆ ನಿಸಿಯಂದು ನಿನಗೆ. ಅಮ್ಮ, ಅಮ್ಮ, ಕಂದನೆ ನಿಸಿಯಂದು ನಿನಗೆ ನಾನು ಗೈದ ಪರಾಧವೇನು, ನಾನು ಗೈದ ಪರಾಧವೇನು. ನದಿಯೋಳೇಕೆ ನೂಕಿದೆ ಮಾತೆಯೇ ಮಮತೆಯಿರಲಿ, ನದಿಯೋಳೇಕೆ ನೂಕಿದೆ. ಅಮ್ಮ, ನಿನಗೆ ಮಂದ ಬಾಯಂತೆ ನಾನು ಬಾಲ್ಯದಿಂದಲೂ ಅಲೆದೆನು. ಅಮ್ಮ, ಮಂದ ಬಾಲ್ಯದಂತೆ ನಾನು ಬಾಲ್ಯದಿಂದಲೂ ಅಲೆದೆನು. ಸೂತನೆಂಬ ನಿಂದನೆಯೊಳು ಮುಳುಗಿ ಬಹಳ ನೊಂದೆನು. ಅಮ್ಮ, ಅಮ್ಮ, ಸೂತನೆಂಬ ನಿಂದನೆಯೊಳು ಮುಳುಗಿ ಬಹಳ ನೊಂದೆನು. ಹಡೆದ ಜನನಿ ಜನಕರ್ಯಾರು ಎಂದು ಕಂಬನಿಗರೆದೆನು, ಎಂದು ಕಂಬನಿಗರೆದೆನು. ನದಿಯೋಳೇಕೆ ನೂಕಿದೆ ಮಾತೆಯೇ ಮಮತೆಯಿರಲಿ, ನದಿಯೋಳೇಕೆ ನೂಕಿದೆ. ಅಮ್ಮ, ಅಮ್ಮ,
ಎಂತಹ ಕೀರ್ತಿ ಅಮ್ಮ ನನ್ನದು, ಅದೆಂತಹ ಕೀರ್ತಿ ಅಮ್ಮ. ಹುಟ್ಟಿದ ಕೂಡಲೇ ಗಂಗಾ ನದಿಯಲ್ಲಿ ತೇಲಿಬಿಡಲು ನಾನು ಮಾಡಿದ ಅಪರಾಧವೇನು ತಾಯಿ? ಈ ಪಾಪಿಯ ದೇಹವನ್ನು ಅಲ್ಲಿರುವ ಜಲಚರಗಳು ತಿನ್ನದೇ ಹಾಗೆ ಬಿಟ್ಟವಲ್ಲ ಅಮ್ಮ. ಕಾಡಿನಲ್ಲಿರುವ ಕೂರಂಬಗಳು ತಮ್ಮ ತಮ್ಮ ಮರಿಗಳನ್ನು ಎಷ್ಟೋ ಮಮತೆಯಿಂದ ಸಾಕಿಸಲು. ಹೀಗಿರುವಾಗ ಮನುಷ್ಯ ಮಾತನಾದ ನಾನು ಮಾಡಿದ ಅಪರಾಧವೇನು ತಾಯಿ? ಅಮ್ಮ, ಈ ಪ್ರಪಂಚವೇ ನನ್ನನ್ನು ಸೂತ ಕುಲದವನು, ಹೀನ ಕುಲದವನು ಎಂದು ಆಳಿಸುತ್ತಿದ್ದಾಗ ನೀನು ಇದೆಲ್ಲವನ್ನು ಒಂದೇ ಒಂದು ಮಾತಿನಿಂದ ಪರಿಹರಿಸಬೇಕಾಗಿದ್ದರೇನು? ಏಕಮ್ಮ ಸುಮ್ಮನಾದೆ. ಪಾಂಡು ವಂಶದ ಮಹಾವೃಕ್ಷದಿಂದ ಕಿತ್ತೆಸೆದು ವಿಭಿನ್ನ ಪ್ರಪಂಚದಲ್ಲಿ ವಿಭಿನ್ನ ಜನಗಳ ಮಧ್ಯೆ ಏಕಮ್ಮ ಬಿಟ್ಟೆ. ಕರ್ಣಾರ್ಜುನರ ಮುಂದೆ ಈ ಭೀಕರ ವೇಷ ಕಮರೆಯನ್ನು ಏಕೆ ಎತ್ತಿದೆ ತಾಯಿ? ಹೋಗಲಿ ಬಿಡು ತಾಯಿ, ನೀನು ನನ್ನ ಹೆತ್ತ ತಾಯಿ, ದೈವಕ್ಕೆ ಸಮಾನಳು. ನಿನ್ನನ್ನು ದೂಷಿಸಿದರೆ ನಾನು ಪರಮ ಪಾಪಿಯಾಗಲು. ಈಗಲಾದರೂ ಮಗನೆಂಬ ಮಮಕಾರ ಬಂದಿತಲ್ಲ, ಕರುಣೆ ತೋರಿ ಬಂದೆಯಲ್ಲ. ನಾನೀ ಉಪಕಾರ ಭಾರವನ್ನು ಈ ಜನ್ಮದಲ್ಲಿ ಹೇಗೆ ತೀರಿಸಲಿ ತಾಯಿ, ಹೇಗೆ ತೀರಿಸಲಿ? ಹೋಲು ಹೋಲು ಅದಲ್ಲ ಪಾಟು. ಹೋಲು 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 ಈ ಜೀವ ನಿನದೇನಯ್ಯ. ಕುಮಾರ, ಅಮ್ಮ, ಮುನಿ ಮಂತ್ರದಿಂದ ಹಳೆದೆನು ನಿನ್ನ, ಮುನಿ ಮಂತ್ರದಿಂದ ಹಳೆದೆನು ನಿನ್ನ, ಲೋಕಪವಾದಕ್ಕೆ ನದಿಯಲಿಸೆದೆನು. ಹೌದು ಮಗನೇ, ಲೋಕಪವಾದಕ್ಕೆ ನದಿಯಲಿಸೆದೆನು. ಕಣ್ಣೀರಿನ ಆರಾಧನೆ
ಅಮ್ಮ, ಸತ್ಯವಾಗಿಯೂ ಹೇಳುತ್ತಿರುವೆನು ಮಗನೇ. ಬಾಲ್ಯದಿಂದಲೂ ನೀನು ಬದುಕಿ ಉಳಿದಿರುವೆಂಬ ವಿಚಾರವು ನನಗೆ ತಿಳಿದಿರಲಿಲ್ಲ. ಇದೀಗ ಶ್ರೀಕೃಷ್ಣ ಪರಮಾತ್ಮನಿಂದ ನಿನ್ನ ಜನ್ಮ ರಹಸ್ಯವನ್ನು ತಿಳಿದು ನಿನ್ನನ್ನು ನೋಡುವ ಆತುರದಿಂದ ಓಡೋಡಿ ಬಂದೆನು ಕಂದ. ಕರ್ಣ, ಬಾಲ್ಯದಿಂದಲೂ ನೀನು ಅನುಭವಿಸಿರುವ ಪ್ರತಿಯೊಂದು ಕಷ್ಟಗಳಿಗೂ ನೋವುಗಳಿಗೂ ಈ ಪಾಪಿ ಕುಂತಿಯೇ ಕಾರಣಗಳು. ದಯಮಾಡಿ ದಯಮಾಡಿ ನನ್ನನ್ನು ಕ್ಷಮಿಸು ಕಂದ. ಅಮ್ಮ, ನೀನು ಈ ರೀತಿ ಮಾತನಾಡುವುದು ಬಾಲಕನಾದ ಶ್ರೇಷ್ಠ ತಾಯಿ. ನಾನು ಹತಭಾಗ್ಯನನ್ನು. ನನ್ನ ಕರ್ಮಕ್ಕೆ ನೀನೇನು ಮಾಡಿ ನಿನ್ನ ಪಾದ ಸೇವೆಯನ್ನು ಮಾಡುತ್ತಿರುವ ಆ ಪಾಂಡವರಲ್ಲವೇ ಸುಖಶಾಲಿಗಳು. ಅಂತಹ ಭಾಗ್ಯ ಈ ಪಾಪಿಗೆ ಎಲ್ಲಿಂದ ಬರಬೇಕು ತಾಯಿ? ಕಂದ, ಇದುವರೆಗೂ ಆದದ್ದು ಆಗಿ ಹೋಯಿತು ಮಗನೇ. ಮುಂದಿನ ದಿನಗಳಲ್ಲಾದರೂ ನಿನ್ನ ಸಹೋದರರೊಡನೆ ಸೇರಿಕೊಂಡು ರಾಜ್ಯಭಾರ ಮಾಡು. ಆ ಕೌರವರೊಡನೆ ಸೇರಿಕೊಂಡು ಪಾಂಡವರಿಗೆ ಕೇಡನ್ನು ಬಯಸಬೇಡ ಕಂದ. ಅಮ್ಮ, ಇದೊಂದು ಮಾತನ್ನು ಬಿಟ್ಟು ಬೇರೆ ಏನಾದರೂ ಕೇಳು ತಾಯಿ, ನಡೆಸಿಕೊಡುವೆನು. ಆದರೆ ನಾನು ಜೀವಿಸುವವರೆಗೂ ಸ್ವಾಮಿದ್ರೋಹವನ್ನು ಮಾತ್ರ ಮಾಡಲಾರೆ ತಾಯಿ, ಸ್ವಾಮಿದ್ರೋಹವನ್ನು ಮಾತ್ರ ಮಾಡಲಾರೆ. ನಾನು ನಿನ್ನ ತಾಯಿ, ನಿನ್ನಲ್ಲಿ ಭಿಕ್ಷೆಯನ್ನು ಬೇಡಿಕೊಳ್ಳುತ್ತಿರುವೆನು. ಅವರಲ್ಲಿ ವೈರತ್ವವನ್ನು ಕಳೆ ಕಂದ. ಅಮ್ಮ, ನೀನು ವೀರಮಾತೆ, ನೀನೇ ಹೇಳು. ಪೊರೆದಾತ ನನ್ನನ್ನೇ ನಂಬಿ ಈ ಯುದ್ಧವನ್ನು ಹೂಡಿರುವಾಗ ಆತನ ಕಾರ್ಯಗಳೆಲ್ಲವೂ ನನ್ನಿಂದಲೇ ಸಾಧಿತವಾಗಬೇಕಾಗಿರುವ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಇದರಿಂದ ನನ್ನ ತಂದೆ ತಾತಂದು ನರಕಕ್ಕೆ ಬೀಳರಿ. ನಾಳೆ ಹುಟ್ಟುವ ಮಕ್ಕಳು ಮೊಮ್ಮಕ್ಕಳು ಅಪಮಾನದಿಂದ ತಲೆಬಾಗಿ ಕರ್ಣನು ಇಂತಹ ನೀಚ ಎಂದು ಶಪಿಸರಿ. ಇಂತಹ ಸಂದಿಗ್ಧ ಪರಿಸ್ಥಿತಿಯಲ್ಲಿ ನೀನೇ ಹಿತಬೋಧನೆ ಮಾಡುತ್ತಾಯಿ. ನಿಸ್ಸಂದೇಹವಾಗಿ ಮಗನೇ. ಆದರೆ ಪಾಂಡವರು ನಿನ್ನ ಬೆನ್ನ ಹಿಂದೆ ಬಿದ್ದ ಸಹೋದರರಲ್ಲವೇ ಕಂದ? ಅವರನ್ನು ರಕ್ಷಿಸಬೇಕಾಗಿರುವುದು ಹಿರಿಯವನಾದ ನಿನ್ನ ಕರ್ತವ್ಯವಲ್ಲವೇ? ನೀವು 6 ಜನ ಸೇರಿ ರಾಜ್ಯಭಾರ ಮಾಡುವುದನ್ನು ಈ ಪಾಪಿ ಕುಂತಿಯು ನೋಡಿ ಸಂತೋಷ ಪಡುವುದು ಬೇಡವೇ ಕಂದ? ಅಮ್ಮ, ಇದುವರೆಗೂ ಆ ಸಹೋದರರೆಂಬ ಭಾವನೆ ನನ್ನಲ್ಲಿಲ್ಲವಲ್ಲ. ಇದರಲ್ಲಿ ನನ್ನ ಅಪರಾಧವೇನು ತಾಯಿ? ನೀನು ಎಳೆಯತನದಲ್ಲಿ ನಿಷ್ಕರಣೆಯಿಂದ ಬಿಸಾಡಿದ ಸೊಸಿ ಪೋಷಿಸುವರಿಲ್ಲದೆ ಒಣಗಿ ಹೋಯಿತು. ಪುನಃ ಚಿಗುರುವುದೇನಮ್ಮ? ಪಾಂಡವರ ಪ್ರಾಣವೇ ತನ್ನ ಪ್ರಾಣವೆಂದು ಶ್ರೀಕೃಷ್ಣ ಪರಮಾತ್ಮನ ಅಭಯವನ್ನು ನೀಡಿರುವಾಗ ಅವರ ಪ್ರಾಣಕ್ಕೆ ಭಯವಿಲ್ಲ ತಾಯಿ, ಚಿಂತೆಯನ್ನು ಬಿಡುತ್ತಾಯಿ. ಕುಮಾರ, ಲೋಕೈಕ ವೀರನಾದ ನೀನು ಆ ದುರ್ಯೋಧನನು ಪಾಂಡವರ ಮೇಲೆ ಇಷ್ಟೊಂದು ದ್ವೇಷವನ್ನಿಟ್ಟಿರುವಾಗ ನಾನು ಭಯಪಡದೆ ಹೇಗಿರಲಿ ಕಂದ? ಹೋಗಲಿ ಕುಮಾರ, ಯುದ್ಧದಲ್ಲಾದರೂ ಪರಾನ್ಮುಖನಾಗು ಮಗನೇ. ಅಮ್ಮ, ಕರ್ಣನು ಅಂತಹ ನೀಚನಲ್ಲ ತಾಯಿ. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿ ಮಡಿಯುವುದು. ಉಳಿದಿದ್ದು ದೈವೇಚ್ಛೆ. ಅಮ್ಮ, ಆತನು ನನ್ನ ಮೇಲೆ ಇಟ್ಟಿರುವ ವಿಶ್ವಾಸವನ್ನು ನೀನು ಬಲ್ಲೆಯ ತಾಯಿ. ಈ ಪ್ರಪಂಚವೇ ನನ್ನನ್ನು ಸೂತ ಕುಲದವನು, ಹೀನ ಕುಲದವನು ಎಂದು ಆಳಿಸಿ ದೂಡಿಬಿಟ್ಟಿದ್ದಾಗ ಆಧರಿಸಿ ಬಹು ಮನ್ನಣೆಯಿಂದ ಸಾಕಿ ಸಲುಹಿದನಲ್ಲದೆ ಕುಲಹೀನನನ್ನು ಉದ್ಧಾರ ಮಾಡಿ ತನ್ನ ಪ್ರಾಣಸಕನಂತೆ ನನ್ನನ್ನೇ ನಂಬಿ ಈ ಯುದ್ಧವನ್ನು ಹೂಡಿರುವಾಗ ಇಂತಹ ಸಂಬಂಧಗಳನ್ನು ಕಲ್ಪಿಸಿಕೊಂಡು ಆತನನ್ನು ತೊರೆಯುವುದು ಧರ್ಮವೇ? ಸರ್ವದಾ ಆಗಲಾರದು. ಅಮ್ಮ, ನಾನು ಈ ಯುದ್ಧದಲ್ಲಿ ಪರಾನ್ಮುಖನಾಗಲಾರೆ ತಾಯಿ, ಪರಾನ್ಮುಖನಾಗಲಾರೆ. ಕುಮಾರ, ರಣರಂಗದಲ್ಲಿ ಏನಾದರೂ ನಿನ್ನ ಸಹೋದರರು ಸಿಕ್ಕಿದರೆ ಅವರನ್ನು ಕೊಲ್ಲಬೇಡ ಕಂದ, ಅವರನ್ನು ಉಳಿಸು. ಆಗಬಹುದಮ್ಮ, ಆಗಬಹುದು. ಯಾರನ್ನು ಬೇಕಾದರೂ ಉಳಿಸಿರಿ. ಆದರೆ ಅರ್ಜುನನನ್ನು ಮಾತ್ರ ಉಳಿಸಲಾರೆ ತಾಯಿ. ಅರ್ಜುನನ ಮೇಲೆ ಏಕೆ ನಿನಗೆ ಇಷ್ಟೊಂದು ದ್ವೇಷ? ಹೌದಮ್ಮ, ಆತನೊಡನೆ ಯುದ್ಧ ಮಾಡುವುದನ್ನು ನನ್ನ ಸ್ವಾಮಿ ನೋಡಿ ಸಂತೋಷಪಟ್ಟರೆ ಆಗ ನನ್ನ ಜನ್ಮ ಸಾರ್ಥಕವಾದಿತ್ತು. ಅಮ್ಮ, ಈ ಪ್ರಪಂಚದಲ್ಲಿ ನಮ್ಮಿಬ್ಬರಲ್ಲಿ ಒಬ್ಬರಿಗೆ ಮಾತ್ರ ಸ್ಥಾನ ಇದೆ. ಹೌದಮ್ಮ, ಒಂದು ವೇಳೆ ನಾನು ಅರ್ಜುನನೇ ಮೃತನಾದರೆ ಅಥವಾ ನನ್ನಿಂದ ಅರ್ಜುನನೇ ಮೃತನಾದರೂ ನಿನಗೆ 5 ಮಕ್ಕಳೇ ಉಳಿದೇ ಬಿಡುತ್ತಾ ಇನ್ನು ಚಿಂತೆಯನ್ನು. ಹೋಗಲಿ ಕಂದ, ಹೋಗೋ ಮುನ್ನ ನನ್ನದೊಂದು ಮಾತನ್ನು ನೆರವೇರಿಸಿಕೊಡುವೆಯಾ ಮಗನೇ? ಅದೇನು ಹೇಳುತ್ತಾಯಿ? ಅಗತ್ಯವಾಗಿ ನಡೆಸಿಕೊಡುವೇನು. ಸತ್ಯವಾಗಿಯೂ ನೆರವೇರಿಸಿಕೊಡುವೆನೆಂದು ನೀನು ನನಗೆ ವಚನವಿತ್ತರೆ ನಾನು ಆ ಮಾತನ್ನು ಕೇಳುತ್ತೇನೆ. ಅಮ್ಮ, ಎತ್ತ ತಾಯಿಯಾದ ನಿನ್ನದೊಂದು ಮಾತನ್ನು ನಡೆಸಿಕೊಡಲಾದ ಕಡು ಪಾಪಿ ಎಂದು ಭಾವಿಸಿದೆಯೇ ತಾಯಿ? ಕುಮಾರ, ಆಯಸ್ಸಿದ್ದವರು ಎಲ್ಲಿಯಾದರೂ ಬದುಕಿಕೊಳ್ಳಲಿ ಕಂದ. ಹಡೆದ ಹೊಟ್ಟೆಗೆ ಅದೇ ಸಂತೋಷ. ಆದರೆ ನಾಳಿನ ದಿನ ರಣರಂಗದಲ್ಲಿ ನೀನು ನಾಳಿನ ಯುದ್ಧದಲ್ಲಿ ಅದೇನು ಹೇಳಮ್ಮ? ನಾಳಿನ ಯುದ್ಧದಲ್ಲಿ ನೀನು ತೊಟ್ಟ ಬಾಣವನ್ನು ಪುನಃ ತೊಡಬೇಡ ಮಗನೇ. ಎಂತಹ ಮಾತನ್ನು ಕೇಳಿಬಿಟ್ಟೆ ತಾಯಿ. ಅಮ್ಮ, ಸುಯೋಧನ, ಈಗಲೀಗ ನೀನು ಕೆಟ್ಟೆ. ಅಷ್ಟದಿಕ್ಪಾಲಕರೇ, ಮನುಮುನಿಗಳೇ, ಸೂರ್ಯ ಚಂದ್ರಾದಿಗಳೇ, ನೀವೇ ನನ್ನ ಸ್ವಾಮಿಯನ್ನು ಕಾಪಾಡಬೇಕು. ಇಂದ್ರನು
ಇಂದ್ರನು ಮೋಸದಿಂದ ನನ್ನ ವಜ್ರ ಕವಚವನ್ನು ಅಪಹರಿಸಿದನು. ಆತನ ದುರದೃಷ್ಟಕ್ಕೆ ಸರಿಯಾಗಿ ಇಂದ್ರನು ಸರ್ವೋತ್ತಮವಾದ ಬಿಲ್ಲನ್ನು ಮುರಿದು ಬಿಸಾಡಿದನು. ಶ್ರೀಕೃಷ್ಣ ಪರಮಾತ್ಮನು ನನ್ನ ಜನ್ಮ ವೃತ್ತಾಂತವನ್ನು ತಿಳಿಸಿ ನನ್ನ ಹೃದಯದ ಆತ್ಮಸ್ಥೈರ್ಯವನ್ನೇ ಕಿತ್ತುಕೊಂಡನು. ಈಗ ನನ್ನ ಎತ್ತ ತಾಯಿ ತೊಟ್ಟ ಬಾಣವನ್ನು ತೊಡಬಾರವೆಂದು ವಾಗ್ದಾನ ಪಡೆದಳು. ಪ್ರಪಂಚ ದೈವ ಎಲ್ಲವೂ ಸಂಚು ಮಾಡಲಿ. ಪೌರುಷವಿರುವ ತನಕ ಹೋರಾಡಿ ಆ ನನ್ನ ಸ್ವಾಮಿ ಕೌರವೇಶ್ವರನಿಗಾಗಿಯೇ ಮಡಿಯುವನು. ಅಮ್ಮ, ನಿಮ್ಮೆಲ್ಲರ ಸಂತೋಷ ಇದ್ದಂತಾಗಲಿ. ಶ್ರೀಕೃಷ್ಣನ ಕುಟಿಲೋಪಾಯವು ಫಲಿಸಿತು. ಈ ಯುದ್ಧದಲ್ಲಿ ನಮಗೆ ಜಯವಿಲ್ಲ ತಾಯಿ. ಹೋಗಿ ಬತಾಯಿ. ಕರ್ಣ, ಈ ನಿನ್ನ ಮಾತಿನಲ್ಲಿ ಸಂದೇಹವಿಲ್ಲವೇ ತಾನೇ ಕಂದ? ಅಮ್ಮ, ಎತ್ತ ಕರುಳಿನ ಬಾಧೆಯನ್ನು ನಾ ಬಲ್ಲೆ, ಸತ್ಯ ಸಾಕ್ಷಿ ಧರ್ಮವನ್ನು ನಾ ಬಿಡಲೊಲ್ಲೆ, ಕಟ್ಟ ಕಡೆಯೋಳ್ ಧರ್ಮದಾದಿಗೆ ಕಾಲಿಡಲೊಲ್ಲೆ, ಕೊಡುವೆನು ಭಾಷೆಯ ಬಿಡು ಚಿಂತೆಯ ಜನನೀ, ಸಂದೇಹವ ಬಿಡು ಅಮ್ಮ, ಈ ಕರ್ಣನ ಭಾಷೆಯ ಕೇಳಮ್ಮ, ಸಂದೇಹವ ಬಿಡು ಅಮ್ಮ. ಹಿಡಿಯುವುದೊಂದೇ ಬಾಣದ ಗುರಿ, ತೊಡುವುದಿಲ್ಲದ ಮತ್ತೊಂದ. ಹೌದು ತಾಯಿ. ಹಿಡಿಯುವುದೊಂದೇ ಬಾಣದ ಗುರಿ, ತೊಡುವುದಿಲ್ಲದ ಮತ್ತೊಂದ. ಮುಗಿಲೆ ಇಳಿದು ಬರಲೇ, ದರೆಯ ಬೆಳೆದು ನಿಲ್ಲಲೇ. ಮುಗಿಲೆ ಇಳಿದು ಬರಲೇ, ದರೆಯ ಬೆರೆದು ನಿಲ್ಲಲೇ. ಇನ್ನಾಡೆ ತಪ್ಪೆನಮ್ಮ, ಇನ್ನಾಡೆ ಸತ್ಯವಮ್ಮ, ಬಿಡು ಚಿಂತೆಯ ಜನನೀ. ಅಮ್ಮ, ನಿನ್ನ ಸಂದೇಹವನ್ನು ಬಿಡು ತಾಯಿ. ನೀನು ನಿಶ್ಚಿಂತೆಯಿಂದ ಹೋಗಿ ಬಾ ತಾಯಿ. ಅಮ್ಮ, ಹೀಗೆ ಬಾ ಕುಮಾರ, ತಾಯಿ. ನನ್ನೊಂದು ಮಾತನ್ನು ನಡೆಸಿಕೊಡುವೆ ತಾಯಿ. ಅದೇನೆಂದು ಹೇಳು ಕಂದ. ಅಮ್ಮ, ಈ ಯುದ್ಧವು ಮುಗಿಯುವ ತನಕ ನಾನು ನಿನ್ನ ಮಗನೆಂಬ ವಿಚಾರವನ್ನು ಯಾರಲ್ಲೂ ಹೇಳಬೇಡ ತಾಯಿ. ಕುಮಾರ, ಹೌದಮ್ಮ. ಒಂದು ವೇಳೆ ನಾನು ಈ ಯುದ್ಧದಲ್ಲಿ ಮೃತನಾದರೆ, ಹೌದಮ್ಮ, ಒಂದು ವೇಳೆ ನಾನು ಈ ಯುದ್ಧದಲ್ಲಿ ಮೃತನಾದರೆ ಸತ್ಯಸಂಧನಾದ ಧರ್ಮರಾಯನ ಕಲೆಯಿಂದಲೇ ನನ್ನ ಉತ್ತರಾಕಿಯರಿಗಳನ್ನು ನಡೆಸಿಕೊಡಬೇಕೆಂದು ಕೈ ಜೋಡಿಸಿ ಬೇಡುವೆನು ತಾಯಿ. ಅಯ್ಯೋ ವಿಧಿಯೇ, ಕರ್ಮದ ದುಃಖದ ಮೃತ್ಯುಯಿಂದಲೇ ಕುಂತಿಯನ್ನು ಬದುಕಿಸಿದೆಯೋ ನೀನು. ಇದೆಂತಹ ಸಂಕಟ ಮಗನೇ! ಇಂತಹ ಸಂಕಟ ನಾಶಗಳಿಂದಲೇ ಸಾಮ್ರಾಜ್ಯ ಉಂಟಾಗುವುದಾದರೆ ಅಂತಹ ಸಾಮ್ರಾಜ್ಯವು ಈ ಪ್ರಪಂಚದಲ್ಲಿ ಇಲ್ಲದಂತೆ ನಾಶವಾಗಿ ಹೋಗಲಿ. ಅಮ್ಮ, 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 ನಿನ್ನ ಮಗವನು ಯುಗದಿ ಕಾಣಬಹುದೇ ಎಂದು ಅಮ್ಮ, ನಿನ್ನ ಮಗವನು ಯುಗದಿ
ಪ್ರಪಂಚದಲ್ಲಿ ದೈವಾನುಕೂಲವಿಲ್ಲದವರು ಬದುಕಿದ್ದು ವ್ಯರ್ಥವೇ. ವಿಧಿ, ನಿನ್ನ ಮಹಿಮೆಯನ್ನು ವರ್ಣಿಸಲು ಸಾಧ್ಯವೇ? ಗೈದ ಮೋಸದಿಂದ ಗೈನ ನಾಳೆ ಜಗದಿ ಗೈದ ಮೋಸದಿಂದ ಎನ್ನಯ ಬಾಳೆ ಕಣ್ಣೀರದಾರೆ ಎನ್ನಯ ಬಾಳೆ ಕಣ್ಣೀರದಾರೆ ಕರೆಯ ಮೇಲಿನ ಆತ್ಮಬಂಧನ ಕರೆಯ ಮೇಲಿನ ಆತ್ಮಬಂಧನ ಅಂದನಾದೆ ಮದೀನ ಜಗದೇ ಅಂದನಾದೆ ಮದೀನ ಜಗದೇ ಜಾತಿ ಮತಗಳ ಸಂಕೋಲೆ ಬೀರಿ ಜಾತಿ ಮತಗಳ ಸಂಕೋಲೆ ಬೀರಿ ಬೀದಿ ಗೈದ ಮೋಸದಿಂದ ಗತಿರಿ ನನ್ನಾದೆ ಜಗದಿ ಗೈದ ಮೋಸದಿಂದ ಉಳಿಸೋ ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಂದಿಗೆ ಹೋರಾಡಲು ಸಿದ್ಧರಾಗಿರುವ ವೀರರನ್ನೊಂದು ಸಾರಿ ತೋರಿಸು. ಕುರುಕ್ಷೇತ್ರ ಸಮ್ಮೇಳನದಲ್ಲಿ ಪ್ರಾಣಗಳನ್ನು ತೃಣಪ್ರಾಯವಾಗಿ ಪರಿಗಣಿಸಿ ಯುದ್ಧರನ್ನು ತೋರಿಸು ಒಂದು ಸಾರಿ. ನಿನ್ನಿಚ್ಛೆ ಪಾರ್ಥ. ವಿಜಯ ಜವದೊಳಿಕ್ಷಿಸೈ ಮೆರವಿ ರಣಭುವಿಯ ಪರಿಯ ವಿಜಯ ವಿಜಯ ಜವದೊಳಿಕ್ಷಿಸೈ ಮೆರವಿ ರಣಭುವಿಯ ಪರಿಯ ವಿಜಯ ಮಹಾಭೀಕರಾಜಯ ಧ್ವನಿಪರ ಸಹಸ್ರ ಕೃಪಾಣು ಭಯಂಕರ ಮಹಾಭೀಕರಾಜಯ ಧ್ವನಿಪರ ಸಹಸ್ರ ಕೃಪಾಣು ಭಯಂಕರ ಮಹಾತಿ ಪರಿವೃತ ಮಹಾಕಬಲು ಪದಾತಿ ಪರಿವೃತ ಮಹಾಕಾಟಭಟ ಸಮಕ್ರಾಂತ ವಿಜಯ ಜವದೊಳಿಕ್ಷಿಸೈ ಮೆರವಿ ರಣಭುವಿಯ ಪರಿಯ ವಿಜಯ ಅಹಿತ ನಿವಹಯುತ ತುರುಗ ಗಜ ಸಹಿತ ಮೆರೆವ ವಿಭವ ಉದಿತ ಅಹಿತ ನಿವಹಯುತ ತುರುಗ ಗಜ ಸಹಿತ ಮೆರೆವ ವಿಭವ ಮುದಿತ ತುಹಿನ ರೋಟಿ ಕುಲ ಮಹಾಪಿನಿಖಿಲ ತುಹಿನ ರೋಟಿ ಕುಲ ಮಹಾಪಿನಿಖಿಲ ನೃಪಭರಿತ ಗುರು ವಿಷಯ ಪರಿಕಲಿತ ನೃಪಭರಿತ ಗುರು ವಿಷಯ ಪರಿಕಲಿತ ನೃಪಭರಿತ ಕುರು ವಿಷಯ ಪರಿಕಲಿತ ನೃಪಭರಿತ ಕುರು ವಿಷಯ ಪರಿಕಲಿತ ವಿಜಯ ಜವದೊಳಿ
ಪಾರ್ಥ, ಕೌರವರ ಚದುರಂಗ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮಿಳಿತವಾದ ಸಾಗರದಂತೆ ಕಾಣುತ್ತಿದೆ. ಅಲ್ಲಿ ನೋಡು, ಕೌರವೇಶ್ವರನು ತನ್ನ ಪ್ರಿಯ ಬಂಧು ಕರ್ಣ ಮತ್ತು ಸಹೋದರ ದುಶ್ಯಾಸನರೊಡನೆ ಅಶ್ವಾರೂಢನಾಗಿ ಸೇನಾಚರಣೆಯನ್ನು ಪರಿಶೀಲಿಸುತ್ತಿರುವೆನು. ಅವನ ಹಿಂದೆ ಸೌಬಲರಾಜನಾದ ಶಕುನಿ, ಜಯದ್ರಥನ ಬಲಗಡೆ ಒಂದೇ ವಿಧವರಾದ ಚದುರಶ್ವರಥಗಳಲ್ಲಿ ಕುಳಿತಿರುವರೇ ಕೌರವೇಶ್ವರನ 98 ಮಂದಿ ಸಹೋದರರು. ಆ ಸಮೂಹದಲ್ಲಿಯೇ ದುರ್ಯೋಧನನ ಮಕ್ಕಳೂ ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣರು ನಿಂತಿರುವರು. ದ್ರೋಣರ ಪಾರ್ಶ್ವದಲ್ಲಿ ವಲ್ಕಲಧಾರಿಯಾಗಿ ಗಂಭೀರ ಮುದ್ರೆಯಲ್ಲಿ ನಮ್ಮ ಕಡೆ ನೋಡುತ್ತಿರುವನೇ ಅಶ್ವತ್ಥಾಮನು. ಇತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಕ್ಷ ಶೋಭಿತ ರಥದಲ್ಲಿ ಶ್ವೇತವಸನಧಾರಿಯಾಗಿ ಧನುರ್ಧಾರಿಯಾಗಿ ಕುಳಿತಿರುವನೇ ಕೌರವರ ಸೇನಾಧಿಪತಿ ಭೀಷ್ಮರು. ನರೆಗೂದಲಿಂದ ಕೂಗಿದ್ದ ಅವರ ಮಸ್ತಕದಲ್ಲಿ ಅಧಿಕಾರ ಮುಕುಟವು ಬೆಳಗುತ್ತಿರುವುದು. ನೋಡು ಪಾರ್ಥ, ಆತನು ನಿಮ್ಮ ಪಿತಾಮಹನು, ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮುನ್ನ ಆತನಿಗೊಮ್ಮೆ ವಂದಿಸು. ಆಜ್ಞೆ ಮಾಧವ, ಭೀಷ್ಮನ್ ಕುರುಪಿತಾಮಹನಿಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸು. ವಾಸುದೇವ, ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವನೆಗಳನ್ನು ನಿನಗೆ ತಿಳಿಸಬಲ್ಲನಾದರೆ ಇದೇನು ಅರ್ಜುನನ ಪತನವೋ ಅಥವಾ ಉತ್ಥಾನವೋ? ಮಿತ್ರ, ಏನಾಯಿತು? ಏಕೆ ವಿಚಲಿತನಾಗಿರುವೆ? ಜಾರುತ್ತಿದೆ ಗಾಂಡೀವ, ಸೊಲುತ್ತಿದೆ ಕೈಕಾಲು, ಮತಿಹೀನ ನಾನ ಜಾರುತ್ತಿದೆ ಗಾಂಡೀವ, ಸೊಲುತ್ತಿದೆ ಕೈಕಾಲು, ಜಾರುತ್ತಿದೆ ಗಾಂಡೀವ, ಸೊಲುತ್ತಿದೆ ಕೈಕಾಲು, ಮತಿಹೀನ ನಾನದೆ ಪದವ ತೋರಿಸು ಮುನ್ನ, ಮತಿಗಿನ ನಾನದೆ ಪದವ ತೋರಿಸು ಮುನ್ನ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಕೃಷ್ಣ, ಸಮರದಿ ಸೆಣಸಾಡೆನ ಸೆಣಸಾಡೆನ ಸೆಣಸಾಡೆನ. ಏನು ಹೇಳಿದ ಪರಮಾತ್ಮ? ಅಂಗ ಪ್ರತ್ಯಂಗಗಳಲ್ಲಿ ದಾರುಣ ಜ್ವಾಲೆಯು, ಬೇಸಿಗೆ ಬಿಸಿಲಿಂದ ಬೆಂದ ತಾವರೆಯಂತೆ ಮುಖವು ಬಾಡಿರುವುದು, ಶರೀರದಲ್ಲಿ ಕಂಪನವೋ ರೋಮಾಂಚನವೋ ಹುಟ್ಟುತ್ತಿರುವುದು, ನಾಲಿಗೆಯು ಒಣಗುತ್ತಿರುವುದು, ಕಾಲುಗಳಲ್ಲಿ ನಿಲ್ಲುವ ಪ್ರಾಣವಿಲ್ಲ. ಗಾಂಡೀವವು ಕೈಯಿಂದ ಕಳಚಿತು, ಕಾಲುಗಳಲ್ಲಿ ನಿಲ್ಲುವ ಪ್ರಾಣವಿಲ್ಲ. ಕೃಷ್ಣ, ನಾನು ನೋಡುತ್ತಿರುವುದೇನನ್ನು? ಇವರೆಲ್ಲರೂ ನನ್ನ ಬಂಧು ಬಾಂಧವರು, ಗುರು ಹಿರಿಯರು, ಜ್ಞಾತಿಗಳು. ಭರತ ವಂಶದ ಪವಿತ್ರ ರಕ್ತವು ಹರಿಯುತ್ತಿರುವುದೆಂಬುದನ್ನು ಬಲ್ಲೆಯ. ಯಾವ ರಾಜ್ಯದ ಮೇಲಿನ ಆಸೆಯಿಂದಾಗಿ 3 ಲೋಕದ ಪದವಿಯ ಸಲುವಾಗಿ ನಾನು ಈ ಜ್ಞಾತಿವದೆಗೆ ಗುರು ಹಿಂಸೆಗೆ ಕೈ ಹಾಕಲಾರೆನು. ಪರಮಾತ್ಮ, ರಥವನ್ನು ಹಿಂತಿರುಗಿಸು, ನನಗೆ ಯುದ್ಧವೇ ಬೇಡ. ಪಾರ್ಥ, ಇಂತಹ ವಿಷಯಾವಸಾರದಲ್ಲಿ
ಈ ಕಶ್ಮಲ ಭಾವವು ನಿನ್ನಲ್ಲಿ ಹೇಗೆ ಹುಟ್ಟಿತು ಪಾರ್ಥ? ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯ? ತೆರೆದ ಸ್ವರ್ಗದ ಬಾಗಿಲನ್ನು ಬಿಸಿಟು ನರಕದ ಮಾರ್ಗವನ್ನು ಹಿಡಿಯಬೇಡ. ನರನಾಗಿ ಹುಟ್ಟಿ ಏಡಿ ಎಂಬ ಹಿಂಸೆಯನ್ನು ಸಹಿಸಲಾರೆ. ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ವಾಸುದೇವ, ಒಂದು ಸಾರಿ ಕುರುಸೈನ್ಯದ ಕಡೆ ದೃಷ್ಟಿಸಿ ನೋಡು. ಭೀಷ್ಮನು ಪೂಜ್ಯ ಪಿತಾಮಹನು, ಆಚಾರ್ಯ ದ್ರೋಣರು ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು. ಪೂಜಾರ್ಹರಾದ ಇವರ ಮೇಲೆ ಬಾಣವನ್ನು ತೋಡುವುದೇ ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಕ್ತದಿಂದ ರಾಜಭೋಗ ಅನುಭವಿಸುವ ಇಚ್ಛೆಯು ನನಗಿಲ್ಲ. ಅಶಾಶ್ವತವಾದ ರಾಜಲೋಭಕ್ಕೊಳಗಾಗಿ ಶಾಶ್ವತ ಧರ್ಮವನ್ನು ನಾಶ ಮಾಡಲು ನನ್ನಿಂದಾಗದು. ಸುಜನವದೇ ನನಗೆ ಸಮ್ಮತವಿಲ್ಲ. ಯಾರನ್ನು ಯಾರು ವಧಿಸುವುದು ಪಾರ್ಥ? ಅಳಿವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಿಟು ಹೊಸ ಬಟ್ಟೆಯನ್ನು ಧರಿಸುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಹೊಸ ದೇಹವನ್ನು ಆಶ್ರಯಿಸುವನು. ಮಾನವ ದೇಹದ ನಾಶ ಅವಿನಾಶಿಯಾದ ಆತ್ಮದ ಅವಸಾನವಲ್ಲ. ದೇಹಕ್ಕೆ ಬಾಲ್ಯ, ಯೌವನ, ವಾರ್ಧಿಕ್ಯಾದಿ ಅಂತರಗಳು ಪ್ರಾಪ್ತವಾಗುವಂತೆ ಮಾನವನಿಗೆ ದೇಹಾಂತರ ಪ್ರಾಪ್ತಿಯು ಸಹಜವಾದದ್ದು. ಪಂಡಿತರಾದವನು ಇದರ ಸಲುವಾಗಿ ಎಂದಿಗೂ ದುಃಖಿಸುವುದಿಲ್ಲ. ಈ ಭೀಷ್ಮ, ದ್ರೋಣ, ನಾನು, ನೀನು ಹಿಂದೆ ಅನೇಕ ಬಾರಿ ಜನಿಸಿರುವೆವು, ಮುಂದೆ ಜನಿಸುವೆವು. ಜನ್ಮ ಮೃತ್ಯುಗಳು ಆತ್ಮನ ಅವಸಾನದ ಎರಡು ಅಂತರಗಳು. ಹುಟ್ಟಿದವನಿಗೆ ಮರಣವು, ಮರಣಿಸಿದವನಿಗೆ ಪುನರ್ಜನ್ಮವು ಮೊದಲೇ ಪ್ರಾಪ್ತವಾಗಿರುವುದು. ಯುದ್ಧವು ಕ್ಷತ್ರಿಯವು ಧರ್ಮ, ನೀನು ಅದನ್ನು ಪಾಲನೆ ಮಾಡು ಪಾರ್ಥ. ಜನಾರ್ದನ, ಯುದ್ಧದ ಹೆಸರಿನ ಹೃದಯವು ಕಂಪಿಸುತ್ತಿರುವುದು. ಶೈತ್ಯಾಧಿಕ್ಯದ ಸರ್ವಾಂಗಗಳು ನಿಶ್ಚಿತವಾಗುವು. ನಾನು ಹೇಳಿಯಲ್ಲ, ಆದರೂ ಪಾಪದ ಭೀತಿಯಿಂದ ಯುದ್ಧವಿಮುಖನಾಗಿರುವನು. ಹೇಳು, ಕ್ಷತ್ರಿಯನಿಗೆ ಯುದ್ಧದ ಹೊರತಾಗಿ ಮತ್ಯಾವ ಧರ್ಮವಿಲ್ಲವೇ? ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣವನ್ನು ತ್ಯಜಿಸಬಹುದು, ಆದರೆ ಪರಾಧರ್ಮಾವಲಂಬನೆಯು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮ ಯುದ್ಧ. ಈ ಯುದ್ಧದಿಂದ ನೀನು ನಿವೃತ್ತರಾದರೆ ಸ್ವಧರ್ಮವನ್ನು ಉಲ್ಲಂಘಿಸಿದ ಅಪಕೀರ್ತಿಗೆ ಪಾತ್ರನಾಗುವೆ. ಆ ಕೀರ್ತಿಯು ಆ ಮರಣಕ್ಕಿಂತಲೂ ಘೋರತರವಾದದ್ದು. ಶತ್ರುಗಳು ಏಡಿ ಎಂದು ಅಳೆಯುವರು, ಆತ್ಮೀಯರು ವಂಚಕರೆಂದು ನಿಂದಿಸುವರು. ಈ ಮನೋವಿಕಾರವನ್ನು ಬಿಟ್ಟು ಸ್ವಧರ್ಮವನ್ನು ಪಾಲನೆ ಮಾಡು. ಧರ್ಮವು ಪೌರುಷವು ಲಕ್ಷ್ಮಣ. ಅಕರ್ಮಣ್ಯಾದ ಮಾನವನು ಸರ್ವಜನರಿಂದಲೂ ನಿಂದನೆಗೆ ಅರ್ಹನು, ಸರ್ವಜನರಿಂದಲೂ ವರ್ಜಿತನು. ಪ್ರತಭ್ರಷ್ಟನಾಗಬೇಡ ಪಾರ್ಥ. ಈ ಯುದ್ಧದಲ್ಲಿ ನನ್ನ ಕರ್ಮವೇನು? ಧರ್ಮ ನಾಶವೋ ಧರ್ಮ ರಕ್ಷಣೆಯೋ? ಉಭಯಭ್ರಷ್ಟನಾಗದಂತೆ ನನಗೊಂದು ದಾರಿಯನ್ನು ತೋರಿಸುವ ವಾಸುದೇವ. ಧರ್ಮವು ಮಾನವ ಜನ್ಮದ ರಾಜಮಾರ್ಗ. ನೀನೀಗ ಕರ್ಮ ತತ್ಪರನಾಗು, ಅಸ್ತ್ರಗಳನ್ನು ಧರಿಸು, ಕರ್ಮಯೋಗಿ ಎನಿಸು. ಇಹದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಈ ದಿವ್ಯವಾಣಿಯಿಂದ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸುತ್ತ ನೀರು ಯಾರು? ಇಹಲೋಕದಲ್ಲಿ ನಿನ್ನ ಕರ್ಮವೇನು? ನಿರ್ದಿಷ್ಟ ಕರ್ಮವೇನು? ಹೇ ಪರಮಾತ್ಮ. ಅರ್ಜುನ, ನಾವಿಬ್ಬರು ಹಿಂದೆ ಅನೇಕ ಬಾರಿ ಜನಿಸಿರುವೆವು, ಅದರ ನೆನಪು ನಿನಗಿಲ್ಲ. ನಾನು ಜನ್ಮಜಾರಹಿತನು, ಅವ್ಯಾಯಾತ್ಮನು. ಯದಾ ಯದಾ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ ಅಭೂತಾನಾಂ ಅಧರ್ಮಸ್ಯ ಆತ್ಮಾನಾಂ ಸುಗಮ್ಯಂ ಪರಿತ್ರಾಣಾಯ ಸಾಧುನಾಂ ವಿನಾಶಾಯ ಚ ದುಷ್ಕೃತಾಂ ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ ಸಂಭವಾಮಿ
ಯುಗೆ ಸಂಭವ ಯುಗೆ ಯುಗೆ ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗೆಗೆ ನಿನ್ನನ್ನು ಕೃತಾರ್ಥನಾಗಿ ಮಾಡು. ನಾನು ಮಾಯಾರೂಪಿ ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ವ್ಯಾಪಿಸುವೆನು. ಸೂರ್ಯ ಚಂದ್ರರ ಕಾಂತಿಯು ನನ್ನದು. ದೇವತೆಗಳಲ್ಲಿ ಇಂದ್ರನು, ವೇದಗಳಲ್ಲಿ ಸ್ವಾಮವು, ರುದ್ರನಲ್ಲಿ ಶಂಕರನು, ಋಷಿಗಳಲ್ಲಿ ಭೃಗುವು. ನನ್ನ ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಇದರ ಒಂದಲ್ಪ ಆವರ್ತದಿಂದ ಸೃಷ್ಟಿ, ಸ್ಥಿತಿ, ಪ್ರಳಯಗಳು ಪ್ರಾರಂಭವಾಗುವು. ನಿನ್ನ ನುಡಿಗಳಿಂದ ನನ್ನ ಮೋಹವು ನಾಶವಾಯಿತು, ಹೃದಯದ ಅಂಧಕಾರವು ಹರಿಯಿತು. ಹೇ ಯೋಗೀಶ್ವರ, ನಿನ್ನ ವಿಶ್ವರೂಪವನ್ನು ತೋರಿಸಿ ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ತಥಾಸ್ತು ಪಾರ್ಥ. ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಪ್ರಳಯ ಕಾಲದ ಸ್ವರೂಪನು ನಾನು. ಕುರುಕ್ಷೇತ್ರದಲ್ಲಿ ಸಮ್ಮಿಳಿತವಾದ ಯೋಧರನ್ನು ಒಂದೇ ಬಾರಿಗೆ ಅಪೋಷಣ ಮಾಡಿ ನನ್ನ ಉದರದಲ್ಲಿ ಧರಿಸುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕ ಯುದ್ಧದಲ್ಲಿ ಜಯಶೀಲನಾಗಿ ಕೀರ್ತಿಯನ್ನು ಗಳಿಸುವೆನು. ಎನ್ಮನವು ಚಂಚಲದ ಕಾರ್ಗತ್ತಲೆಯಾಗಿ ಬಾಳ್ ಬೆಳಕು ನೀನಾಗಿ ಸ್ಥಿರಚಿತ್ತವ ದೇವಾ ಕಿಂಕರನ ಪರಯ ಕರುಣಾಮೂರ್ತಿ ನಿನ್ನ ಸೌಮ್ಯ ರೂಪವ ತೋರೋ ಶರಣು ಶರಣು ಗಿರಿಧಾರಿ ಶರಣರ ಪೊರೆಯೋ ಜೀವನ ನಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ. ಶರಣರ ಪೊರೆಯೇ ಜೀವನ ನಿಧಿಯೇ ದಾರಿ ಕಾಣದೆ ನೊಂದು ಬಳಲಿದೆ. ಶಾಂತಿಯ ಕರುಣಿಸುವೆ ರಾಧಾರಮಣ, ಮುಕ್ತಿಯ ಕರುಣಿಸುವೆ. ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ, ನೋಡಲಾರೆ ಪ್ರಭು ನಿನ್ನ ವಿಶ್ವರೂಪವ. ಜೋಡಿಸಿ ಕರಗಳ ಬೇಡುವೆ ಚರಣಗೆ, ಜೋಡಿಸಿ ಕರಗಳ ಬೇಡುವೆ ಚರಣಗೆ. ಮರುಕೃಪೆಯನ್ನು ಪಾಮರನೆನ್ನಳು, ಮರುಕೃಪೆಯನ್ನು ಪಾಮರನೆನ್ನಳು. ಭೀಕರ ರೂಪದ ಬೇಗೆಯ ಸರಿಯೆ, ಭೀಕರ ರೂಪದ ಬೇಗೆಯ ಸರಿಯೆ. ಶರಣರ ಪೊರೆಯೋ ಜೀವನ ನಿಧಿಯೇ ದಾರಿ ಕಾಣದೆ ಒಂದು ಬಳಲಿದೆ. ದಾರಿ ಕಾಣದೆ ಒಂದು ಬಳಲಿದೆ. ಶಾಂತಿಯ ಕರುಣಿಸುವೆ ರಾಧಾರಮಣ, ಮುಕ್ತಿಯ ಕರುಣಿಸುವೆ ಕರುಣಿಸುವೆ ಕರುಣಿಸುವೆ.
ಎಂತಹ ಭಯಾನಕ ರೂಪವಿದು! ಮಾನವನ ಚಕ್ಷುಗಳಿಂದಲೂ ನೋಡಲಾರೆ ಪ್ರಭು. ಕಾಲುಗಳಲ್ಲಿ ನಿಲ್ಲುವ ಪ್ರಾಣವಿಲ್ಲ, ವಾಕ್ಸ್ಫೂರ್ತಿ ಇಲ್ಲ. ಕರುಣಾಮಯಿ, ನಿನ್ನ ಸೌಮ್ಯ ರೂಪವನ್ನು ಧಾರಣೆ ಮಾಡು. ಭಕ್ತ ಪರಾಧೀನ, ಭಕ್ತರ ಹೃದಯದಲ್ಲಿ ಆನಂದ ತರಂಗ ನೆಬ್ಬಿಸುವ ನಿನ್ನ ಸುಮಧುರವಾದ ಸುವಾಸನ ವದನವೆಲ್ಲಿ? ಗೋಪಿಕಾ ವಲ್ಲಭ, ಲಲನ ಚಿತ್ತ ರಂಜಕನಾದ ನಿನ್ನ ಸುಮಧುರ ಸುವಾಸನ ವದನವೆಲ್ಲಿ? ಭಯವನ್ನು ಬಿಡು ಪರಾಣಸ್ಥ, ನನ್ನ ಶಾಂತಮೂರ್ತಿಯ ದರ್ಶನ ಮಾಡು. ಸಾಗರ ಮಧ್ಯದ ಪ್ರಶಾಂತ ವಾತಾವರಣದಲ್ಲಿ ಚಲಿಸುವ ನೌಕೆಯಂತೆ ತೆಗೆದುಕೋ ಗಾಂಡಿವವನ್ನು, ಮೊಳಗಿಸು ರಣಬೇರಿಯನ್ನು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯಿಸಿದೆಂದೆಂದು ಭಾವಿಸಿದೆನು. ಆದರೆ ದ್ರೋಣನ ಚಕ್ರವ್ಯೂಹವನ್ನು ನೋಡಿ ನನ್ನ ಕನಸೆಲ್ಲವೂ ಭಂಗವಾಯಿತು. ಅಗ್ರಜ, ವ್ಯೂಹದ ಮಹಾದ್ವಾರದಲ್ಲಿ ಸ್ವಯಂ ದ್ರೋಣರೇ ಧನುರ್ಧಾರಿಗಳಾಗಿ ನಿಂತಿರುವರು. ಅವರನ್ನು ಜಯಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆ ದಿನ ನಾನು ಪ್ರಯತ್ನಿಸಿ ಹಿಂದಿರುಗಿದೆನು. ಕೃಷ್ಣಾರ್ಜುನರು ಇಲ್ಲಿದ್ದರೆ ಸರಿಯಾಗಿತ್ತು. ಅರ್ಜುನನು ವ್ಯೂಹಭೇದ ಪದ್ಧತಿಯನ್ನು ಅರಿತಿದ್ದನು. ಕೃಷ್ಣಾರ್ಜುನರು ಯುದ್ಧ ಭೂಮಿಯ ಮತ್ತೊಂದು ಸ್ಪರ್ಶದಲ್ಲಿ ಸಂಕ್ಷಿಪ್ತರನ್ನೇ ಕಾದಾಡುತ್ತಿರುವರು. ಅವರು ಬೇಗನೆ ಹಿಂತಿರುಗುವುದು ಸಂಭವವಿಲ್ಲ ಅಗ್ರಜ. ಈಗ ಇದರ ಉಪಾಯವೇನು? ಯಾವುದಾದರೂ ಒಂದು ಉಪಾಯ ಹುಡುಕಲೇಬೇಕು ಅಗ್ರಜ. ಇಲ್ಲವಾದರೆ ಪರಾಜಯ ಖಂಡಿತ. ದೊಡ್ಡಪ್ಪ, ಎಂತಹ ಮಾತು ದೊಡ್ಡಪ್ಪ! ನಿಮ್ಮ ಕೈಯಲ್ಲಿ ಗದೆ ಇರುವಾಗ, ನನ್ನ ತಂದೆಯ ಕಪಿಧ್ವಜವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಈಗ ನಮಗೊದಗಿರುವ ಅಂತಹ ಆಪತ್ತೇನು ದೊಡ್ಡಪ್ಪ? ಅಭಿಮನ್ಯು, ದ್ರೋಣನ ಚಕ್ರವ್ಯೂಹವನ್ನು ಭೇದಿಸುವ ಶಕ್ತಿ ನಮಗಿಲ್ಲ. ವ್ಯೂಹದಿಂದ ರಕ್ಷಿತವಾದ ಕೌರವ ಯೋಧರ ಬಾಣಗಳು ವ್ಯೂಹ ಪರಂಪರೆಯಂತೆ ನಮ್ಮ ಸೈನ್ಯವನ್ನು ಹತಮಾಡುತ್ತಿರುವರು. ಚಿಂತೆಯನ್ನು ತಡವ ಮಾಡದೊಳಗೆ ಕೊಡೋನೆ ಅಭಯ. ಚಿಂತೆಯನ್ನು ತಡವ ಮಾಡ ಜನಗೆ ಕೊಡೋನೆ ಅಭಯ. ಹಿಡಿದು ನೋಡನ ವ್ಯೂಹವ ಭೇದಿಸಿ ಕಡಿದು ವೈರಿಗಳ ಶಿರಗಳನ್ನೆಲ್ಲ. ಕಡಿದು ವೈರಿಗಳ ಶಿರಗಳನ್ನೆಲ್ಲ ಕಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿರುವೆ. ಕಣದೊಳಗೆ ಕೆಣಕಿದರೆ ಕರುಳುಗಳ ಬಗೆದಿರುವೆ. ಬಿಡ ಚಿಂತೆಯನ್ನು ತಡವ ಮಾಡ ಜನಗೆ ಕೊಡೋನೆ ಅಭಯ. ಕಾಲಿಂದೊದೆಯುತ ಕೂಳರನ್ನೆಲ್ಲ ಕಾಲ ವಿಕ್ರಮನ ತೆರೆದಲಿನ. ಕಾಲಿಂದೊದೆಯುತ ಕೂಳರನ್ನೆಲ್ಲ ಕಾಲ ವಿಕ್ರಮನ ತೆರೆದಲಿನ. ಲೀಲೆಯಿಂದಲೇ ಗರ್ವವ ಮುರಿದು ಮೇಲೆನಿಸಿ ಬರುವೆ. ಕಣಗಳು ಮೇಲೆನಿಸಿ ಬರುವೆ. ಬಿಡೆ ಚಿಂತೆಯನ್ನು ತಡವ ಮಾಡ ಜನಗೆ ಕೊಡೋನೆ ಅಭಯ. ಇದಕ್ಕೋಸ್ಕರ ಇಷ್ಟೊಂದು ಚಿಂತೆಯೇ ಜ್ಯೇಷ್ಠ ಪಿತಾ. ನಾನು ಆ ಚಕ್ರವ್ಯೂಹವನ್ನು ಭೇದಿಸಲು ತಮ್ಮಲ್ಲಿ ಅನುಮತಿ ಪಡೆಯೋದಕ್ಕೋಸ್ಕರವೇ ಇಲ್ಲಿಗೆ ಬಂದದ್ದು. ಬಾಬು ಕುಮಾರ, ಬಾಬು, ನೀನು ನಮ್ಮ ವಂಶದ ಗೌರವ ಸ್ವರೂಪನು. ನೀನು ಈ ಕೆಲಸವು ನಿನ್ನಿಂದ ಆಗತಕ್ಕದ್ದಲ್ಲ ಅಭಿಮನ್ಯು. ನಾವೆಲ್ಲರೂ ಜೀವಿಸಿದ್ದು ನಿನ್ನನ್ನು ಯುದ್ಧಕ್ಕೆ ಕಳಿಸುವುದು ಲೋಕಾಭಿಮತವನ್ನಿಸೋದು. ದೊಡ್ಡಪ್ಪ, ನಾನು ಚಿಕ್ಕವನೆಂದು ಈ ರೀತಿ ಹೇಳುತ್ತಿರುವೆಯಾ? ನಿಮ್ಮ ಕಣ್ಣ ಮುಂದೆ ಇರುವ ಈ ದೇಹವು ಚಿಕ್ಕದಿರಬಹುದು, ಆದರೆ ಇದರೊಳಗಿನ ಜೀವಜ್ಯೋತಿಯು ಚಿಕ್ಕದಲ್ಲ. ಕ್ಷಾತ್ರ ತೇಜದ ಚಿರಪ್ರಕಾಶದಿಂದ ಅದು ಜಾಜ್ವಲಮಾನವಾಗಿ ಬೆಳಗುತ್ತಿದೆ. ಸಾಹಸ ಪ್ರಭಾಫಲಕದಿಂದ ಪ್ರತಿಬಿಂಬಿತವಾಗಿ ವಿಜೃಂಭಿಸುತ್ತಿದೆ. ಅದು ತನ್ನ ಮಹತ್ ಪ್ರಕಾಶದಿಂದ ಕುರುಕ್ಷೇತ್ರವನ್ನು ಬೆಳಗಲು ಅವಕಾಶ ಮಾಡಿಕೊಡು. ನನ್ನನ್ನು ಮಗನಾಗಿ ಪಡೆದ ಧನಂಜಯನು ಅಭಿಮಾನದಿಂದ ತಲೆದೂಗಲಿ. ವೀರಪ್ರತಿವಾದ ಸುಭದ್ರೆಯು ಆನಂದಾಶ್ರುಗಳನ್ನು ಸುರಿಸಲಿ. ಯೋಗ್ಯಾವತಾರವು ದೊರೆತಾಗ
ಧೈರ್ಯದಿಂದ ಹೋರಾಡಿ ಕೀರ್ತಿಶಾಲಿಯಾಗುವುದು ಕ್ಷಾತ್ರ ಧರ್ಮ. ಮರಣ ಕಂಜಿ ಶತ್ರು ಸಂಹಾರಕ್ಕೆಂದು ಹಿಡಿದ ಈ ಖಡ್ಗದಿಂದ ಅಡುಗೆ ಮನೆಯ ಕಾಯಿ ಪಲ್ಯಗಳನ್ನು ಕತ್ತರಿಸುತ್ತಾ ಕುಳಿತುಕೊಳ್ಳುವುದಕ್ಕಲ್ಲ. ನಾನು ತಾಯಿಯ ಗರ್ಭದಲ್ಲಿದ್ದಾಗಲೇ ಚಕ್ರವ್ಯೂಹವನ್ನು ಭೇದಿಸುವ ಉಪಾಯವನ್ನು ಕಲಿತೆನು. ಈಗ ಅದರ ಉಪಯೋಗಕ್ಕೆ ಅವಕಾಶವೂ ದೊರೆತಿರುವುದು. ಅದನ್ನು ವ್ಯರ್ಥ ಮಾಡಬೇಡ ತಂದೆ, ನನಗೆ ಅನುಮತಿಯನ್ನು ಕೊಡು. ಆಗ ತಿಳಿಯುವೆ ಪಾರ್ಥನ ಮಗನು ಪಾರ್ಥನಂತೆ ಪರಾಕ್ರಮಶಾಲಿ ಎಂಬುದು. ಅಗ್ರಜ, ಅಭಿಮನ್ಯುವಿನ ಪ್ರಾರ್ಥನೆಯನ್ನು ನಿರಾಕರಿಸಬೇಡ. ಈ ವೀರ ಬಾಲಕನ ಉತ್ತಾಗ್ನಿಯ ಮೇಲೆ ಜಲಸೇಚನವಾಗದಿರಲಿ. ನಾನು ಸೈನ್ಯದೊಡನೆ ಅಭಿಮನ್ಯುವಿನ ರಣಾಂಗಣದಲ್ಲಿ ಸಹಾಯಕವಾಗಿ ನಿಲ್ಲುವೆನು. ಅಭಿಮನ್ಯು ಚಕ್ರವ್ಯೂಹವನ್ನು ಭೇದಿಸಿ ಕೂಡಲೇ ಶತ್ರು ಸೈನ್ಯವನ್ನು ಭಿನ್ನವಾಗಿ ಮಾಡುವುದು. ಅಗ್ರಜ, ಅನಿರೀಕ್ಷಿತವಾಗಿ ಬಂದಿರುವ ಸಹಾಯವನ್ನು ನಿರಾಕರಿಸಬೇಡ ಅಗ್ರಜ. ನಿನ್ನ ಇಚ್ಛೆಯಿಂದಾಗಲಿ ಭೀಮಸೇನ. ಈ ಬಾಲಕನ ಪ್ರಾಣ ಪದಕವನ್ನು ನಿನ್ನ ಕೈಯಲ್ಲಿಡುವೆನು. ಯುದ್ಧ ರಂಗದಲ್ಲಿ ಈತನನ್ನು ಒಂದು ಕ್ಷಣವೂ ಬಿಟ್ಟಿರಬೇಡ. ಧನಂಜಯನ ಪ್ರಾಣ ಪದಕವು ಪುನಃ ಅವನ ಅಚ್ಚಳಿಯದೆ ಪುನಃ ಅವನನ್ನು ಬಂದು ಸೇರಲಿ. ಓ ಅಭಿಮನ್ಯು, ಹೋಗು, ಜಯಶಾಲಿಯಾಗಿ ಬಾ. ದ್ರೋಣನ ಚಕ್ರವ್ಯೂಹವು ನಿನ್ನ ಪಾಲಿಗೆ ಪುಷ್ಪವ್ಯೂಹವಾಗಲಿ. ನಿಮ್ಮೆಲ್ಲರ ಆಶೀರ್ವಾದವು ನನ್ನ ಮೇಲೆ ವಜ್ರಕವಚದಂತೆ ರಕ್ಷಿಸಿಕೊಂಡಿರಲು ನನಗೆ ಭಯವೆಲ್ಲಿ ಹತ್ತು ದೊಡ್ಡಪ್ಪ. ವೀರ ಧನಂಜಯ ನನ್ನ ತಂದೆಯು ಭಯವೇನೆಂಬುದ ನಾನರಿಯೇ. ವೀರ ಧನಂಜಯ ನನ್ನ ತಂದೆಯು ಭಯವೇನೆಂಬುದ ನಾನರಿಯೇ. ದ್ರೋಣನ ಚಕ್ರವ್ಯೂಹವ ಭೇದಿಸಿ ವೀರಾಗ್ರಣಿಯಂತೆ ನಾ ಮೆರವೆ. ರುದ್ರನು ಮೆಚ್ಚಿಸಿ ಪಾಶುಪತಂತ್ರ ಪಡೆದ ಪಾರ್ಥನ ವರಕುವರ. ರುದ್ರನು ಮೆಚ್ಚಿಸಿ ಪಾಶುಪತಂತ್ರ ಪಡೆದ ಪಾರ್ಥನ ವರಕುವರ. ನಿನ್ನಯ ಸೌಗರು ಮೊಳಗಲಿ ವರ. ನಿನ್ನಯ ಸೌಗರು ಮೊಳಗಲಿ ರಣದಲ್ಲಿ ಹೂಮಳೆಗಳೆಯಲ್ಲಿ ಸುರಗಣವ. ಹೂಮಳೆಗಳೆಯಲ್ಲಿ ಸುರಗಣವ. ಕೌರವ ವೀರರ ಹೃದಯವ ಭೇದಿಪುದೆನ್ನಯದನು ಸಾಕಾರರವ. ಕೌರವ ವೀರರ ಹೃದಯವ ಭೇದಿಪುದೆನ್ನಯದನು ಸಾಕಾರರವ. ವೈರಿಗಳೆದೆಯನ್ನು ಗಡಗಡ ನಡುಗಿಸಿ ವಿಜಯಧ್ವನಿ ಜಯ ಜಯಂಕಾರ. ವಿಜಯಧ್ವನಿ ಜಯ ಜಯಂಕಾರ. ವಿಜಯಧ್ವನಿ ಜಯ ಜಯಂಕಾರ. ರಕ್ತಕ್ಕೆ ರಕ್ತ, ಹುಯಿಗೆ ಹುಯಿ, ಸೇಡಿಗೆ ಸೇಡು, ಸೇಡಿಗೆ ಸೇಡು. ನಡೆ. ಪ್ರಾಣೇಶ್ವರಿ, ಸ್ವಾಮಿ, ನಾನು ನನ್ನ ಹೃದಯಾದಿ ದೇವನ ದರ್ಶನಕ್ಕಾಗಿ 4 ದಿನಗಳಿಂದ ಹಂಬಲಿಸುತ್ತಿದ್ದೇನೆ. ನೀನು ನಿನ್ನ ಹೃದಯದ ದೇವನ ದರ್ಶನವನ್ನೇನೋ ಪಡೆದೆ. ಆದರೆ ಅವನ ಸನ್ನಿಧಿಯಲ್ಲಿ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವೆ ಹೇಳು ಪ್ರೇಯಸಿ. ಸ್ವಾಗತ ಸುಸ್ವಾಗತ.
ನಿನ್ನ ಹೃದಯದ ಪ್ರೇಮ. ಅದು ಮೊದಲೆಯಿಂದಲೂ ನಿಮ್ಮದೇ ಆಗಿದೆ. ಪುನಃ ಕೊಡುವ ಅಗತ್ಯವೇನಿದೆ ಸ್ವಾಮಿ? ನಾನದನ್ನು ಬಲ್ಲೆನು ಪ್ರೇಯಸಿ. ಪ್ರತಿದಿನವೂ ಪ್ರತಿ ಕ್ಷಣವೂ ನಿನ್ನ ಹೃದಯದ ಪ್ರೇಮವನ್ನು ಹೊಸದಾಗಿ ಅನುಭವಿಸಬೇಕೆಂಬುದು ನನ್ನ ಬಯಕೆ. ವಸಂತದ ಬಳ್ಳಿಯು ದಿನದಿನವೂ ಹೊಸದಾದ ಗಾನದಿಂದ ಪ್ರಕೃತಿಯನ್ನು ನಲಿಸುವವು. ಸರ್ವಸಾಕ್ಷಿಯಾದ ಸೂರ್ಯದೇವನು ದಿನದಿನವೂ ಹೊಸದಾಗಿ ಕಾಂತಿಯಿಂದ ಜಗತ್ತನ್ನು ಬೆಳಗುವನು. ಈ ದಿನದ ಆನಂದವು ನಾಳಿನ ದುಃಖದ ಬೀಜ, ನಾಳಿನ ದುಃಖವು ಮುಂದಿನ ಆನಂದದ ಮೂಲ. ಪ್ರೇಮದ ವಿಚಾರವು ಹಾಗೆಯೇ ಪ್ರೇಯಸಿ. ಅದು ಹೇಗೆ ಸ್ವಾಮಿ? ವಿರಹದಿಂದ ಸಮ್ಮಿಳನ, ಸಮ್ಮಿಳನದಿಂದ ಪುನಃ ವಿರಹ, ವಿರಹ ಮತ್ತು ಸಮ್ಮಿಳನ ಈ ಎರಡು ಉಭಯ ಭಾವಗಳ ಆಕರ್ಷಣ ವಿಕರ್ಷಣಗಳೇ ಪ್ರೇಮ ಸಜೀವ. ಹೃದಯೇಶ್ವರಿ, ಪ್ರಾಣೇಶ್ವರ, ನಿನ್ನೆಯ ದಿನ ನಾವು ವಿಯೋಗದ ತೀವ್ರ ಶೋಕದಿಂದ ಗದ್ಗರಿತರಾಗಿದ್ದೆವು. ಈ ದಿನ ಪುನಃ ಸಮ್ಮಿಳಿತರಾಗಿರುವೆವು. ಸ್ವಾಮಿ, ಈ ಆನಂದದ ಸಮಯದಲ್ಲಿ ನಾವು ನಿನ್ನ ಪ್ರೇಮ ಪೂಜೆಯನ್ನು ಪುನಃ ಕೈಗೊಳ್ಳಬೇಕೆಂಬುದು ನನ್ನ ಬಯಕೆಯ ಉತ್ತರ. ಸ್ವಾಮಿ, ವಸಂತನಾಗಮಗೆ ಕೋಗಿಲೆ ಗಾಯನವೋ, ಕೋಗಿಲೆ ಗಾಯನಕ್ಕೆ ವಸಂತನಾಗಮವೋ. ವಸಂತನಾಗಮಕ್ಕೆ ಕೋಗಿಲೆ ಗಾಯನವೋ, ಕೋಗಿಲೆ ಗಾಯನಕ್ಕೆ ವಸಂತನಾಗಮವೋ. ನೀನೆ ವಸಂತ, ನಾನೇ ಕೋಗಿಲೆ, ನಾನೇ ಕೋಗಿಲೆ, ನೀನೆ ವಸಂತ. ಲಾ ಲಾ ಲಾ, ಲಾ ಲಾ ಲಾ, ಲಾ 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 ಲಾ. ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿದ್ದು ಮುಟ್ಟಿ, ಗಿರಿಯಿಂದ ಜಾರಿ ಜಾರಿ ಜಲಪಾತವಾಗಿದ್ದು ಜಲಗಂಗೆಯ ರೂಪದಿ ನೀ ಬಂದರೆ, ಜಲಗಂಗೆಯ ರೂಪದಿ ನೀ ಬಂದರೆ, ಆರೋಹಣ ಅವರೋಹಣ ಆಲಾಪನೆಯಾಗಿ, ಆರೋಹಣ ಅವರೋಹಣ ಆಲಾಪನೆಯಾಗಿ, ಸ್ವರ ಸಂಗೀತದಲ್ಲಿ ನಾದ ಮಧುರವಾಗಿ, ಸ್ವರ ಸಂಗೀತದಲ್ಲಿ ನಾದ ಮಧುರವಾಗಿ ನಿನ್ನ ಸೇರಲು ಭಾವ ತರಂಗವಾಗಿ. ಗಣೇಶ್ವರಿ, ವಸಂತನಾಗಮಕ್ಕೆ ಕೋಗಿಲೆ ಗಾಯನವೋ, ಕೋಗಿಲೆ ಗಾಯನಕ್ಕೆ ವಸಂತನಾಗಮವೋ. ನೀನೆ ವಸಂತ, ನಾನೇ ಕೋಗಿಲೆ, ನಾನೇ ಕೋಗಿಲೆ, ನೀನೆ ವಸಂತ. ಲಾ ಲಾ ಲಾ, ಲಾ ಲಾ ಲಾ, ಲಾ 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 ಲಾ. ಸ್ವಾಮಿ, ಸ್ವಾಮಿ, ದೇವರೇ ಬಂದು ಪೂಜೆಯನ್ನು ಬಯಸಿದಾಗ ಭಕ್ತಳು ನಿರಾಕರಿಸುವಳೇನು? ಪ್ರೇಮದ ವಿಷಯದಲ್ಲಿ ನೀವು ಮಹಾ ಪಂಡಿತರಂತೆ. ಹೌದಾ? ನಿಮ್ಮ ಇಚ್ಛೆಯಂತೆ ಆಗಲಿ ಸ್ವಾಮಿ. ಸ್ವಾಮಿ, ಇಲ್ಲಿ ಬನ್ನಿ, ಕುಳಿತುಕೊಳ್ಳಿ. ಸ್ವಾಮಿ, ನಾನೇ ಆಯ್ದು ತಂದ ಈ ಹೂ ವರಮಾಲೆಯನ್ನು ಧರಿಸಿ ಭಕ್ತಳಲ್ಲಿ ಪ್ರಸನ್ನವಾಗಿರಿ. ನನ್ನ ಮೇಲೆ ಕೋಪವೇ ಸ್ವಾಮಿ? ಆಹಾ, ನಿಜವಾಗ್ಲೂ? ನಿಜವಾಗಲೂ ಇಲ್ಲ. ಮನಸ್ಸೇನು ನನ್ನ
ಸ್ವಾಮಿ ಆ ಮೋಡ ಬಾನಲ್ಲಿ ತೇಲಾಡುತ್ತಾ ನಿನಗಾಗಿ ನಾ ಬಂದೆ ನೋಡುತ್ತಾ ನನ್ನ ನಿನ್ನ ಸಂದೇಶವ ನನಗೆ ಹೇಳಿದೆ ನನಗೆ ಹೇಳಿದೆ. ಕಾಣ್ತಿಲ್ಲ ಸ್ವಾಮಿ ಕಾಣ್ತಿಲ್ಲ ಕಾಣುತ್ತಿದೆ ಕಾಣಿಸುತ್ತಿದೆ ಏನು ಸ್ವಾಮಿ ಆ ಮೋಡ ಬಾಣಲ್ಲಿ ತೇಲಾಡುತ್ತಾ ಬರುತ್ತಿರುವುದು ಕಾಣಿಸುತ್ತಿದೆ. ಬಿಡು ಮೌನ ಬಾಣ ಬಯಸಿರುವೆ, ಬಿಡು ಮೌನ ಬಾಣ ಬಯಸಿರುವೆ, ಮನಸಾಗಲಿ. ಸ್ವಾಮಿ ಸುಂದರಿ, ದೇವರು ಪ್ರಸನ್ನನಾಗಿ ನಿನಗೆ ನನ್ನ ಪಾರ್ಶ್ವದಲ್ಲಿ ಸ್ಥಾನ ಕೊಟ್ಟಿರುವೆ. ಸ್ವಾಮಿ ಈ 4 ದಿನಗಳಿಂದಲೂ ಯುದ್ಧದಲ್ಲಿಯೇ ನಿರತರಾಗಿದ್ದೀರಿ. ಈ ದಿನವಾದರೂ ನನ್ನೊಡನೆ ಕಳೆಯಬಾರದೆ? ದ್ರೋಣನ ಚಕ್ರವ್ಯೂಹವನ್ನು ಭೇದಿಸಲು ರಾಜೇಂದ್ರ ಯುಧಿಷ್ಠಿರ ಮಹಾರಾಜನ ಅನುಮತಿಯನ್ನು ಪಡೆದು ಹೊರಟಿರುವೆನು. ನನ್ನನ್ನು ಕಳುಹಿಸಿಕೊಡುವ ಪ್ರೇಯಸಿ, ನಗುಮುಖದಿಂದ ನನ್ನನ್ನು ಕಳುಹಿಸಿಕೊಡು ಪ್ರೇಯಸಿ, ನನ್ನನ್ನು ತಡೆಯಬೇಡ. ಸ್ವಾಮಿ ನವರತಿಯಾಗಿ ಪ್ರೀತಿಸಿದೆ ಅತಿ ಮೃದುವಾಗಿ, ಅನುರಾಗದ ನವರತಿಯಾಗಿ ಪ್ರೀತಿಸಿದೆ ಅತಿ ಮೃದುವಾಗಿ, ಪ್ರಣಯದ ಪ್ರೇಯಸಿ ನೀನಾಗಿ ಅಲ್ಲಿ ಬಾಳಿಗೆ ಬೆಳಕಾಗೆ. ಪ್ರೇಯಸಿ ನೀನಾಗಿ ನಲ್ಲಿ ಬಾಳಿಗೆ ಬೆಳಕಾಗೆ, ಬೆಳಗಿಗೆ ಬಾಳನು ಸತಿಯಾಗಿ ಸೌಂದರ್ಯ ನುಡಿಯಂತ ಸೌಂದರ್ಯ ಸೌಂದರ್ಯ ಪಮಗ ಪಾ ಪಮಗ ಪಾಪ ದಪಗ ಮಾಮ ಸರಿನಿ ಸಾಸ.
ಪ್ರಾಣೇಶ್ವರಿ. ಸ್ವಾಮಿ, ನೀವು ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ಕೂಡ ನಿಮ್ಮ ಸಂಗಡದಲ್ಲಿ ಕರೆದುಕೊಂಡು ಹೋಗಿ. ನಿಮ್ಮ ತಂದೆಯವರ ವಿವಾಹದ ಕಾಲದಲ್ಲಿ ಬಲರಾಮನೊಡನೆ ಯುದ್ಧ ಮಾಡುವಾಗ ನಮ್ಮ ಅತ್ತೆಯವರು ಸಹಾಯ ಮಾಡಿದ್ದರು. ನಾನು ಕೂಡ ನಿಮಗೆ ಸಹಾಯಕಳಾಗಿರುತ್ತೇನೆ. ಅಂದು ತಾಯಿಯು ಬೇರೆ ಉಪಾಯವಿಲ್ಲದೆ ಅಸ್ತ್ರಾಧಾರಣ ಮಾಡಬೇಕಾಯಿತು ಪ್ರೇಯಸಿ. ಆಹಾ, ಆದರೆ ಯುದ್ಧರಂಗವು ಸ್ತ್ರೀಯರಿಗೆ ಯೋಚಿತವಾದ ಸ್ಥಾನವಲ್ಲ ಪ್ರೇಯಸಿ. ಓಹೋ, ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಿದ್ದೆ ಸ್ವಾಮಿ. ಇದನ್ನು ಒಮ್ಮೆ ಇದೇರಿಸಲೇ. ಈ ಕೋಮಲ ಹಸ್ತಗಳಿಗೆ ಅದು ಯೋಗ್ಯವಾದ ಕಾರ್ಯವಲ್ಲ ಉತ್ತರ. ಈ ಅನಂಗರಾಜಲಕ್ಷ್ಮಿ, ನಿನ್ನ ಸಖಿಯರು ತಂದ ಹೂಗಳನ್ನು ಎದೆ ಏರಿಸಿ ರೂಪುಗೊಂಡ ಅತಿ ಚಂಚಲ ಕಟಾಕ್ಷ ಬಾಣಗಳನ್ನು ಹೂಡು. ಮನ್ಮನ ಶಾಯಿನಿ, ನಿನ್ನ ಹೃದಯ ಮಧ್ಯದಲ್ಲಿ ನನಗೆ ಆಶ್ರಯ ಕೊಡು. ಅಬ್ಬಬ್ಬ, ಒಂದೇ ಉಸಿರಿನಲ್ಲಿ ಅದೆಷ್ಟೊಂದು ಪ್ರೇಮದ ಮಾತುಗಳು ಸ್ವಾಮಿ. ನಿನ್ನ ಪ್ರೇಮಾರ್ಚನ 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 ಸರೋಜಾನನ ಲಾವಣ್ಯನೇ ನಿನ್ನ ಪ್ರೇಮಾರ್ಚನ 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 ಏಕಾಂಗಿಯಾಗೆ ಕಾಂತೆಯನಿಗೆ ಏಕಾಂಗಿಯಾಗಿ ಕಾಂತೆಯನಿಗೆ ಸಾಕೆ ವಿನೋದ ಸರೋಜಾನನ ಲಾವಣ್ಯನೇ ನಿನ್ನ ಪ್ರೇಮಾರ್ಚನ ಪ್ರೇಮಾರ್ಚನ ಪ್ರೇಮಾರ್ಚನ. ಇದು ಉಪಹಾಸ್ಯದ ಸಮಯವಲ್ಲ ಉತ್ತರ. ಈ ಘೋರ ಯುದ್ಧವು ಒದಗಿರುವುದು. ಈಗಲೂ ನೀನು ನಗುತ್ತಿರುವೆ ಅಥವಾ ಸೃಷ್ಟಿಕರ್ತರಿಬ್ಬರೆಂಬುದು ತೋರುತ್ತಿರುವುದು. ಆದರೆ ಯುದ್ಧವನ್ನು ನಿರ್ಮಿಸಿದ ಹೃದಯಹೀನನಾದ ವಿಧಿಯೇ ಬೇರೆ, ಹಾಸ್ಯಪ್ರಿಯೆಯಾದ ಗಾನಮಯಿಯಾದ ಈ ಉತ್ತರೆಯನ್ನು ನಿರ್ಮಿಸಿರುವ ಕಲಾವಿದನಾದ ವಿಧಿಯೇ ಬೇರೆ. ಪರಸ್ಪರ ಸಂಬಂಧವಿಲ್ಲದ ಎರಡು ವಿಭಿನ್ನ ಪ್ರಪಂಚಗಳು. ಅದು ಹಾಗಲ್ಲ ಸ್ವಾಮಿ, ನಾನು ನಿಮಗೆ ಹೇಳುವೆನು. ವಿಧಾತನಾದ ಇಬ್ಬರು ಉತ್ತರೆಯನ್ನು ನಿರ್ಮಿಸುವರು. ಇರುವರೆಗೂ ಹಾಸ್ಯಮಯಿ ಗಾನಶೀಲೆಯಾದ ಒಬ್ಬರ ಉತ್ತರೆಯನ್ನು ನೋಡಿದಿರಿ. ಈಗ ವೀರಾಂಗನೆಯ ವೀರಪತ್ನಿಯಾದ ಮತ್ತೊಬ್ಬ ಉತ್ತರೆಯನ್ನು ನೋಡುವಿರಿ. ಸಂತೋಷ ಚಿತ್ತಳಾಗಿ ನನ್ನನ್ನು ಕಳುಹಿಸಿಕೊಡಬಲ್ಲೆಯ ಪ್ರೇಯಸಿ? ಹಾಗಾದರೆ ನನಗೋಸ್ಕರ ಸ್ವಲ್ಪವೂ ದುಃಖಿಸುವುದಿಲ್ಲವೇ ಹೇಳು? ದುಃಖಿಸುವುದಿಲ್ಲ ಸ್ವಾಮಿ. ಒಂದು ತೊಟ್ಟು ಕಂಬನಿ ಭೂಮಿಗೆ ಬಿದ್ದರು
ಕೈಲಾರೆ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಸಮರ್ಪಿಸುವೆನು. ಆಹಾ, ನಾನು ನೋಡುತ್ತಿರುವುದು ಇದೇನನ್ನು ಈಶ್ವರ? ಸ್ವರ್ಣದ ಪುತ್ತಳಿಕೆಯಲ್ಲಿ ಶಿರೀಷದ ಮಾರ್ಧವ, ಸಂಪಿಗೆಯ ಗಂಧದಲ್ಲಿ ಮಲ್ಲಿಗೆಯ ಮಾಧುರ್ಯ. ಈಗ ಸಂಸಾರದ ದುಃಖದ ಮಧ್ಯದಲ್ಲಿ ಸ್ವರ್ಗದ ಆನಂದವ ಕೇಳಿ ಧನ್ಯೆ. ಉತ್ತರ, ಆರ್ಯಾವರ್ತದಲ್ಲಿ ನೀನು ನಾರಿರತ್ನಳು. ನೀವು ಕ್ಷತ್ರಿಯ ರತ್ನ. ಯುದ್ಧವು ನಿಮ್ಮ ಕೀರ್ತಿ, ಗೌರವ ಮತ್ತು ಸಂಪತ್ತು ಸ್ವಾಮಿ. ಆದರೆ ನಿನಗಾವ ಗೌರವಗಳು ಇಲ್ಲವೇ ಉತ್ತರ? ಈ ದಿನ ಎಷ್ಟೊಂದು ಜನ ವೀರ ಮಾತೆಯರು, ವೀರ ಸತಿಯರು ತಮ್ಮ ಹೃದಯದ ದುಃಖಾವೇಗವನ್ನು ಅಡಗಿಸಿಕೊಂಡು ಕಣ್ಣೀರನ್ನು ಭೂಮಿಗೆ ಸುರಿಸದೆ ಸಾಹಸಮುಖಿಯರಾಗಿ ಪತಿ ಪುತ್ರರಿಂದ ಬೀಳ್ಕೊಂಡಿರುವರು. ಅವರಿಗಾವ ಗೌರವಗಳು ಇಲ್ಲವೇ ಉತ್ತರ? ಇರುವುದು ಪ್ರಿಯ. ಏನೋ ಚುಮ್ಮೆನ್ನಿತು ತನುವು, ಬೆಚ್ಚಿತು ಮನವು, ಏನು ಕಾಣೆನು ಎಂದು ಬರೀನು ಇಂದ ಸವಿಲೋವ ಸುಖವಾದನು ಭಾವ. ಹಾಗಾದರೆ ಈ ಕುರುಕ್ಷೇತ್ರ ಮಹಾಯುದ್ಧದಲ್ಲಿ ನಾನು ಪ್ರಾಣತ್ಯಾಗ ಮಾಡಿದರೆ ನನಗೋಸ್ಕರ ಅಳುವುದಿಲ್ಲವೆಂದು ಹೇಳು ಪ್ರೇಯಸಿ. ಅಳುವುದಿಲ್ಲ ಸ್ವಾಮಿ. ನಿಮ್ಮ ಆಜ್ಞೆಗೆ ವಿರುದ್ಧವಾಗಿ ಒಂದು ತೊಟ್ಟು ಕಮ್ಮನಿ ಭೂಮಿಗೆ ಬಿದ್ದರೂ ಕೈಲಾರ ಕಣ್ಣುಗಳನ್ನು ಕಿತ್ತು ನಿಮ್ಮ ಚರಣದಲ್ಲಿ ಸಮರ್ಪಿಸುವೆನು. ನನಗಿನ್ನು ಆಜ್ಞೆಯನ್ನು ಕೊಡುತ್ತರ? ಆಗಲಿ ಸ್ವಾಮಿ. ನೀನಾಕಿದ ವಿಜಯದ ಪ್ರೇಮ ಮಾಲೆಯಿಂದ ರಣಾಂಗಣದಲ್ಲಿ ಭೂಷಿತನಾಗಿ ನಾನು ಬೆಳಗುವೆನು. ನನಗಿನ್ನು ಅಪಜಯವಿಲ್ಲ. ಸ್ವಾಮಿ, ಮನದಿನಿ ಏನೇನಲ್ಲ ಎಲ್ಲ ಮನದಿನಿ ಏನೇನಲ್ಲ, ಮನದಿನಿ ಏನೇನಲ್ಲ ಎಲ್ಲ ಮನದಿನಿ ಏನೇನಲ್ಲ, ವಿನಯಗಳು ಜೊತೆ ಸೇರಿ ವಿನಯಗಳು ಜೊತೆ ಸೇರಿ ನಾ ಮಾಡುವ ಬಾರ ಮನದಿನಿ
ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಮಂಗಳವರ ಗುಣ ಶ್ರೀಲೋಲ ಜಯ ಮಂಗಳವರ ಗುಣ ಶ್ರೀಲೋಲ ಜಯ ಮಂಗಳವರ ಗುಣ ಶ್ರೀಲೋಲ ಜಯ 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 ಮಂಗಳದಾಯಕ ಹರಿಯೇ ಜಯ ಪಾವನದಾರಿ ಮುರಾರಿ ಜಯ ಮಂಗಳದಾಯಕ ಹರಿಯೇ ಜೈ ಇಂದ್ರಾರಮಣ ಗೋವಿಂದ ಆಂಜನೇಯನ ಪಾದಾರ ವೇಗತಿ ಗೋವಿಂದ ಜಯ ಜಯ ನಮಃ ಪಾರ್ವತಿ ಪತೆ ಹರ ಹರ ಮಹಾದೇವ